ಸಂಗೀತ ಅಥವಾ ಮ್ಯೂಸಿಕ್ ಅನ್ನುವಂಥದ್ದು, ಅದು ಹಾಡುವುದಾಗಿರ್ಬೋದು ಅಥವಾ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಪ್ಲೇ ಮಾಡುವಂಥದ್ದಾಗಿರ್ಬೋದು, ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ಆಗುತ್ತೆ ಇದು ಅಂತ? ಜೀವನದ ಪ್ರತಿಯೊಂದು ಹಂತ ಆ ಮ್ಯೂಸಿಕ್ಕಿಂದ ಕೂಡಿದೆ. ಓಕೆ. ಯಾಕಂದರೆ ನಿಮಗೆ ಸಂತೋಷವಾದಾಗ ನಾವು ಮ್ಯೂಸಿಕ್ ಕೇಳ್ತೀವಿ, ದುಃಖವಾದಾಗ ಮ್ಯೂಸಿಕ್ ಕೇಳ್ತೀವಿ. ಓಕೆ, ಸೊ ಮ್ಯೂಸಿಕ್ ಇಟ್ ಸೂದಸ್ ಯು ಅ ಲಾಟ್. ಈ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಕಲಿಯೋದಕ್ಕೆ ಯಾವ ಏಜ್ ಒಳ್ಳೆಯದು ಅಂತ? ಒನ್ ಥಿಂಗ್ ಐ ವಿಲ್ ಟೆಲ್ ಯು, ಮೋರ್ ಯು ಪ್ರಾಕ್ಟೀಸ್ ಫಾಸ್ಟರ್ ಯು ಲರ್ನ್, ಲೆಸ್ ಯು ಪ್ರಾಕ್ಟೀಸ್ ಯು ವಿಲ್ ನೆವರ್ ಲರ್ನ್. ಮುಖ್ಯವಾದಂಥ ವಿಷಯಕ್ಕೆ ಬರೋದಾದರೆ, ಈಗ ಕಲಿಯುವಂಥದ್ದಕ್ಕೆ ಇದರಲ್ಲಿ ಸರ್ಟಿಫಿಕೇಷನ್ಸ್ ಇರುತ್ತೆ, ಗ್ರೇಡ್ ಇರುತ್ತೆ. ಸೊ ಇದರ ಬಗ್ಗೆ ಸ್ವಲ್ಪ ಹೇಳಿ. ಸೊ ಒಂದು ಹೇಳ್ತೀನಿ, ನಿಮ್ಮಲ್ಲಿ ಕಲಿಬೇಕಂತ ಮನಸ್ಸಿದ್ರೆ ಉಂಟಲ್ವಾ, ಯು ಕ್ಯಾನ್ ಲರ್ನ್. ಬಿಗ್ ಜೆ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕೆರಿಯರ್ ರೋಡ್ ಮ್ಯಾಪ್ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮಕ್ಕಳ ಭವಿಷ್ಯದ ಕುರಿತಾಗಿ ಒಳ್ಳೆಯದಾದಂಥ ಒಂದು ಆಲೋಚನೆಯನ್ನು ಮಾಡುವಂಥ ಹೆತ್ತವರಿಗೆ, ಮಕ್ಕಳ ಕುರಿತಾಗಿ ಸದಾ ಕಾಳಜಿ ವಹಿಸುವಂಥ ಪೋಷಕರಿಗೆ, ಹಿರಿಯರಿಗೆ ಮತ್ತು ತಮ್ಮ ಭವಿಷ್ಯದ ಕುರಿತಾಗಿ ಕನಸು ಕಾಣುವಂಥ ಮಕ್ಕಳಿಗೆ ಎಲ್ಲರಿಗೂ ಉಪಯೋಗ ಆಗಬೇಕು ಅನ್ನುವಂಥ ಒಂದು ಆಲೋಚನೆಯಿಂದ ಬಿಗ್ ಜೆ ವಾಹಿನಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡಿ ಬೇರೆ ಬೇರೆ ಕೋರ್ಸ್ಗಳನ್ನು ಪರಿಚಯಿಸ್ತಾ, ಬೇರೆ ಬೇರೆ ಸಂಸ್ಥೆಗಳನ್ನು ಪರಿಚಯಿಸ್ತಾ, ಬೇರೆ ಬೇರೆ ಅವಕಾಶಗಳ ಬಗ್ಗೆ ತಿಳಿಸ್ತಾ ವಿದ್ಯಾರ್ಥಿಗಳನ್ನು ಸಮಗ್ರವಾಗಿ ಬೆಳೆಸಬೇಕನ್ನುವಂಥ ಒಂದು ಆಲೋಚನೆಯೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈಗಾಗಲೇ ಅನೇಕ ಎಪಿಸೋಡ್ಗಳನ್ನು ನೀವು ನೋಡಿದ್ದೀರಿ, ಅದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದೀರಿ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಇವತ್ತು ಒಂದು ವಿಶೇಷವಾದಂಥ ಅತಿಥಿ ನಮ್ಮ ಜೊತೆಗೆ ಇದ್ದಾರೆ. ವಿಶೇಷವಾದಂಥ ಅತಿಥಿ ಅಂತ ಹೇಳಿದ್ರೆ, ಇದು ನಾವು ಇವತ್ತು ಒಂದು ಕೋರ್ಸನ್ನು ಅಥವಾ ಒಂದು ಸಬ್ಜೆಕ್ಟನ್ನು ಕುರಿತಾಗಿ ಮಾತಾಡಲಿಕ್ಕೆ ಹೋಗುವಂಥದ್ದು. ಈ ಸಬ್ಜೆಕ್ಟು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾರ್ಮಲ್ ಆದಂಥ ಒಂದು ಕೋರ್ಸ್ ಅಂತ ಹೇಳಿದರೆ ಅದು ವಿದ್ಯಾಭ್ಯಾಸ, ರೆಗ್ಯುಲರ್ ಆದಂಥ ಸ್ಟಡೀಸ್, ಅದರ ಮೂಲಕವಾಗಿ ಕಲಿಯುವಂಥದ್ದು, ಗ್ರೇಡ್ಗಳನ್ನು ಪಡೆಯುವಂಥದ್ದು, ರ್ಯಾಂಕ್ ಪಡೆಯುವಂಥದ್ದು, ಕೆಲಸವನ್ನು ಗಿಟ್ಟಿಸ್ಕೊಳ್ಳುವಂಥದ್ದು ಅಂತ ಆಗಿದರೆ, ನಮ್ಮ ಜೀವನಕ್ಕೆ ಒಂದು ಹವ್ಯಾಸವಾಗಿ ಬರುವಂಥದ್ದು, ಒಂದು ಪ್ಯಾಷನ್ ಆಗಿ ಬರುವಂಥದ್ದು ಮತ್ತು ಅದರಲ್ಲೂ ಕೂಡ ವೃತ್ತಿ ಅವಕಾಶಗಳು ಇರುವಂಥದ್ದು ಅಂತ ಹೇಳಿದಂಥದ್ದು ಅನೇಕ ಇದೆ. ಅದು ಚಿತ್ರಕಲೆ ಆಗಿರ್ಬೋದು, ಅದು ಅಥವಾ ಒಂದು ಹಾಡನ್ನು ಹಾಡುವಂಥದ್ದು ಆಗಿರ್ಬೋದು, ಅಥವಾ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಪ್ಲೇ ಮಾಡುವಂಥದ್ದು, ಇಂಥ ಅನೇಕ ಹವ್ಯಾಸಗಳನ್ನು ನಾವು ಬೆಳೆಸ್ಕೊಳ್ತಾ ಇರ್ತೇವೆ. ಇವತ್ತು ಮ್ಯೂಸಿಕ್ ಅನ್ನುವಂಥ ಒಂದು ಕ್ಷೇತ್ರ, ಸಂಗೀತ ಅನ್ನುವಂಥ ಕ್ಷೇತ್ರ, ಗಾಯನ ಅನ್ನುವಂಥ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಮೇಲ್ಮಟ್ಟಕ್ಕೆ ಹೋಗುವಂಥದ್ದು ಸಾಧ್ಯ ಇದೆ, ಅದು ನಮ್ಮ ಜೀವಿತದಲ್ಲಿ ಎಷ್ಟು ಮುಖ್ಯ ಆಗುತ್ತೆ ಅನ್ನುವಂಥ ವಿಚಾರದ ಕುರಿತಾಗಿ ಸ್ವಲ್ಪ ಮಾತಾಡಿಕೊಂಡು ಆ ಮೂಲಕವಾಗಿ ನಮ್ಮ ಮಕ್ಕಳಿಗೆ ಇದರ ಕುರಿತಾಗಿ ಸ್ವಲ್ಪ ಆಸಕ್ತಿ ಹುಟ್ಟಿಸುವ ಅನ್ನುವಂಥ ಆಲೋಚನೆ ನಮ್ಮದು. ಇವತ್ತು ನಮ್ಮ ಜೊತೆಗೆ ಮ್ಯಾಕಿಸ್ ಮ್ಯೂಸಿಕ್ ಕ್ಲಾಸಸ್ ಅಥವಾ ಇನ್ಸ್ಟಿಟ್ಯೂಟ್ ಅದರ ಫೌಂಡರ್ ಆಗಿದ್ದುಕೊಂಡು ಅನೇಕ ವರ್ಷಗಳಿಂದ ಒಬ್ಬರು ಮ್ಯೂಸಿಷಿಯನ್ ಆಗಿದ್ದುಕೊಂಡು ಈ ಭಾಗದಲ್ಲೆಲ್ಲರೂ ಬಹಳ ಪಾಪ್ಯುಲರ್ ಆಗಿರುವಂಥ ಅನುಜ್ ಲೆವಿಸ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಸರ್. ನಮಸ್ತೆ. ನೋಡ್ಲಿಕ್ಕೆ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆಗೆ. ಈ ಒಂದು ಒಳ್ಳೆಯಂಥ ಮ್ಯೂಸಿಕಲ್ ಜರ್ನಿ ನಿಮ್ಮ ಬಗ್ಗೆ ನಾವು ಕೇಳಿದ್ದೇವೆ. ಅನೇಕ ಮಕ್ಕಳಿಗೆ, ಸಾವಿರಾರು ಮಕ್ಕಳಿಗೆ ಟ್ರೈನ್ ಮಾಡ್ತಾ ಬರ್ತಾ ಇದ್ದೀರಿ. ಬ್ರಹ್ಮಾವರದಲ್ಲಿ ಅವರ ಇನ್ಸ್ಟಿಟ್ಯೂಟ್ ಇದೆ. ಆ ಇನ್ಸ್ಟಿಟ್ಯೂಟ್ ಮೂಲಕವಾಗಿ ಅವರು ಅನೇಕರನ್ನು ತರಬೇತುಗೊಳಿಸ್ತಾ ಬರ್ತಾ ಇದ್ದಾರೆ. ಈ ಹಿಂದಿನ ಒಂದು ಬಹಳ ದೊಡ್ಡ ಜರ್ನಿ ಇದೆ ಅವರದ್ದು. ಸೊ ನಾನು ಅವರ ಬಾಯಿಂದನೇ ಕೇಳಬೇಕು ಅಂತ ನನಗೆ ಆಸೆ. ನಿಮ್ಮ ಈ ಮ್ಯೂಸಿಕಲ್ ಜರ್ನಿ, ನಿಮ್ಮ ಇಡೀ ಜರ್ನಿಯನ್ನು ಒಂದು ಸಂಕ್ಷಿಪ್ತವಾಗಿ ನಮಗೆ ತಿಳಿಸುವುದಂತಾದರೆ. ಸೊ ಫ್ರ್ಯಾಂಕ್ಲಿ ಹೇಳಬೇಕಾದ್ರೆ, ಮ್ಯೂಸಿಕ್ ವಾಸ್ ನಾಟ್ ಮೈ ಮೇನ್ ಅಂದರೆ ಸಬ್ಜೆಕ್ಟ್. ಓಕೆ. ಅಂದರೆ ನನ್ನ ಸಬ್ಜೆಕ್ಟ್ ಬೇರೆದೇ ಇತ್ತು, ಬಟ್ ಮ್ಯೂಸಿಕ್ ವಾಸ್ ಅ ಹಾಬಿ ಅಂತ ಹೇಳ್ಬೋದು. ಓಕೆ. ಸೊ ಲೈಕ್ ಯಾವಾಗ ನನ್ನ ಅದು ಮೇನ್ ಆ್ಯಂಬಿಷನ್ಸ್, ಗೋಲ್ಸ್ ನನಗೆ ತಗೊಳ್ಳಿಕ್ಕಾಗಲಿಲ್ಲ. ಸೊ ಐ ಸ್ಟಾರ್ಟೆಡ್ ದಿಸ್ ಮ್ಯೂಸಿಕ್ ಆಸ್ ಅ ಪಾರ್ಟ್ ಟೈಮ್. ಓಕೆ. ಓಕೆ. ಸೊ ಪಾರ್ಟ್ ಟೈಮ್ ಅಂತ ಸ್ಟಾರ್ಟ್ ಮಾಡಿದ್ದು, ಅದು ಮತ್ತೆ ವಿದೌಟ್ ಮೈ ನಾಲೆಜ್ ಆ್ಯಂಡ್ ಬೈ ಗಾಡ್ಸ್ ಗ್ರೇಸ್ ಅದು ಫುಲ್ ಟೈಮ್ ಆಯಿತು. ಸೊ ನಾವು ಐ ಆಮ್ ಡೂಯಿಂಗ್ ಫುಲ್ ಟೈಮ್ ಮ್ಯೂಸಿಕ್. ಸೊ ಇಟ್ಸ್ ಮೈ ಬ್ರೆಡ್ ಆ್ಯಂಡ್ ಬಟರ್ ಅಂತ ಹೇಳ್ಬೋದು. ಸೊ ಥಿಂಗ್ ಇಸ್, ಐ ಸ್ಟಾರ್ಟೆಡ್ ಮ್ಯೂಸಿಕ್ ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು 9th 10th ಅಲ್ಲಿ. ಓಕೆ. ಸೊ ನಾನಾಗ ಮ್ಯಾಂಗ್ಳೂರಲ್ಲಿ ಕಲಿತಾ ಇದ್ದೆ. ಐ ಸ್ಟಾರ್ಟೆಡ್ ವಿತ್ ವೆಸ್ಟರ್ನ್ ವೋಕಲ್ಸ್. ಹೇಗೆ ನಮಗೆ ಇದು ಶಾಸ್ತ್ರೀಯ ಸಂಗೀತ ಉಂಟು ನೋಡಿ, ಹಾಗೆ ನಮ್ಮ ಇದು ವೆಸ್ಟರ್ನ್ ವೋಕಲ್ಸ್ ಅಂದರೆ ವೆಸ್ಟರ್ನ್ ಕ್ಲಾಸಿಕಲ್ ವೋಕಲ್ಸ್, ಇಂಗ್ಲಿಷ್, ಪಾಶ್ಚಿಮಾತ್ಯ. ಹೌದು. ಸೊ ಅಲ್ಲಿ ನಂದು ಥಿಯರಿಯಲ್ಲಿ ಬೇಸ್ ಸ್ವಲ್ಪ ಒಳ್ಳೇದಾಯಿತು. ಸೊ ಅಲ್ಲಿ ಮಿಸ್ಟರ್ ಫೆಲಿಕ್ಸ್ ಸಿಕ್ವೇರ್ ಅಂತ ಇದ್ದರು, ಅವರು ನಮಗೆ ಚರ್ಚಲ್ಲಿ ಕಲಿಸ್ತಿದ್ರು. ಸೊ ಅವರ ಅಂಡರಲ್ಲಿ ಸ್ವಲ್ಪ ಬೇಸಿಕ್ಸ್ ಕಲಿತೆ. ನಂತರ ಲೈಕ್ ಹೀಗೆ ಹಾಬಿಯಾಗಿ ತಗೊಂಡು ನನ್ನಷ್ಟಕ್ಕೆ ಇದ್ದೆ. ಓಕೆ. ಮತ್ತು ಆ್ಯಕ್ಚುಲಿ ನಾನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು 2007-8 ಅಲ್ಲಿ. ಆಗ ನಾನು ಸೈಂಟ್ ಲೋಷಿಯಸ್ ಮ್ಯಾಂಗ್ಳೂರ್ ಇಲ್ಲಿ PUCಯಲ್ಲಿ ನಾನು ಲ್ಯಾಬ್ ಡೆಮಾನ್ಸ್ಟ್ರೇಟರ್ ಆಗಿ ಜಾಯ್ನ್ ಆಗಿದೆ. ಮತ್ತು ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ನಾನು ಟೀಚ್ ಮಾಡ್ತಿದ್ದೆ ಅಲ್ಲಿ. ಸೊ ಆ ಟೈಮಲ್ಲಿ ಲೈಕ್ ಅಲ್ಲಿ ನೋಡಿ, ಆ ಕಾಲೇಜಲ್ಲಿ ತುಂಬ ಸ್ಟೂಡೆಂಟ್ಸ್ ಬರ್ತಾರೆ. ಮತ್ತು ಇಟ್ಸ್ ಅ ಪ್ಲೇಸ್ ವೇರ್ ಲೈಕ್
ಎವ್ರಿ ಕ್ಲಾಸ್ ಹ್ಯಾಸ್ ಗಾಟ್ 3 or 4 musicians. ಹಾಂ ಹಾಂ ಹಾಂ. ಸೊ ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಪ್ಲೇ ಮಾಡೋದು ನೋಡಿ ನಾನು ಸಹ ಇನ್ಸ್ಪೈರ್ ಆದೆ, ವೈ ನಾಟ್ ಐ ಟ್ರೈ ಅಂತ. ಸೊ ಹಾಗೆ ಅದು ಆಲೋಚನೆ ಇತ್ತು. ಮತ್ತು ನನ್ನ ಕಲೀಗ್ ಒಬ್ಬರಿದ್ದರು. ಸೊ ಹಿ ವಾಂಟೆಡ್ ಟು ಲರ್ನ್ ಗಿಟಾರ್ ಫಾರ್ ವೆರಿ ಲಾಂಗ್ ಟೈಮ್. ಓಕೆ. ಸೊ ಅವ್ರು ಕೇಳಿದ್ರು ನಾವು ಕ್ಲಾಸಿಗೆ ಜಾಯ್ನ್ ಆಗುವ. ಸೊ ನನ್ನ ಸಹ ಹೇಗೂ ಖುಷಿ ಇತ್ತಾ. ಸೊ ಇಬ್ಬರು ಸಹ ಜಾಯ್ನ್ ಆದ್ವಿ. ಆ್ಯಂಡ್ ಥಿಂಗ್ ಇಸ್ ಲೈಕ್ ಐ ವೆಂಟ್ ಆನ್ ವಿತ್ ದ ಮ್ಯೂಸಿಕ್, ಹಿ ಲೆಫ್ಟ್ ಇನ್ ಬಿಟ್ವೀನ್. ಓಕೆ. ಸೊ ಹಾಗೆ ಗಿಟಾರ್ ಮತ್ತು ನಂತರದ ಟೈಮಲ್ಲಿ ಲೈಕ್ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಹೇಗೆ ಅಂದರೆ, ಸಿನ್ಸ್ ನಂದು ಥಿಯರಿ ಒಳ್ಳೆ ಇತ್ತು, ಸೊ ಆ ಥಿಯರಿಯನ್ನು ಅಪ್ಲೈ ಮಾಡಿ ಸೊ ಐ ಲರ್ನ್ ಅದರ್ ಇನ್ಸ್ಟ್ರೂಮೆಂಟ್ಸ್. ಓಕೆ. ವಯಲಿನ್ ಆಗ್ಬೋದು, ಡ್ರಮ್ಸ್ ಆಗ್ಬೋದು, ಮ್ಯಾಂಡೋಲಿನ್. ಸೊ ಹಾಗೆ ದೆನ್ ಐ ಸ್ಟಾರ್ಟೆಡ್ ಟೀಚಿಂಗ್. ಓಕೆ ಓಕೆ. ಸೊ ದಟ್ಸ್ ಹೌ ಇಟ್ ವೆಂಟ್ ಆನ್. ಎಸ್. ಇಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳನ್ನು ನೋಡಿ ಇನ್ಸ್ಪೈರ್ ಆಗುವಂಥ ಗುರುಗಳು ಇವರು. ಸ್ಟೂಡೆಂಟ್ಸ್ ಕಲಿತಾ ಇದ್ರು, ಸ್ಟೂಡೆಂಟ್ಸ್ ಪ್ಲೇ ಮಾಡ್ತಾ ಇದ್ರು, ಸೊ ವೈ ನಾಟ್ ಅಂತ ಅವರು ಕೂಡ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ, ಅವರದ್ದು ವೃತ್ತಿ ಬೇರೆ ಇತ್ತು, ಅಲ್ಲಿಂದ ಅವರು ಮ್ಯೂಸಿಕ್ ಕಡೆಗೆ ಬಂದಿರುವಂಥದ್ದು. ಒಂದೊಳ್ಳೆಯ ಜರ್ನಿ ನಿಮ್ಮದು. ಕೇಳಲಿಕ್ಕೆ ಖುಷಿ ಆಗ್ತದೆ. ಈಗ ನೀವು ಮಾತಾಡ್ತಿರುವಾಗಲೇ ನಾನು ಆಲೋಚನೆ ಮಾಡ್ತಾ ಇದ್ದೆ, ಸಂಗೀತ ಅಥವಾ ಮ್ಯೂಸಿಕ್ ಅನ್ನುವಂಥದ್ದು, ಅದು ಹಾಡುವುದಾಗಿರ್ಬೋದು ಅಥವಾ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಪ್ಲೇ ಮಾಡುವಂಥದ್ದಾಗಿರ್ಬೋದು, ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ಆಗುತ್ತೆ ಇದು ಅಂತ. ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಯಾಕಂದರೆ ಜೀವನದ ಪ್ರತಿಯೊಂದು ಹಂತ ಆ ಮ್ಯೂಸಿಕ್ಕಿಂದ ಕೂಡಿದೆ. ಓಕೆ. ಯಾಕಂದರೆ ಸಣ್ಣ ಮಗುವಿಗೆ ಯಾವುದು ಮ್ಯೂಸಿಕ್? ಓಕೆ. ಆ ತಾಯಿಯ ಹಾಡು. ಆ ತಾಯಿಯ ಹಾಡಕ್ಕಿಂತ ಅದು ನೀವು ಜಸ್ಟ್ ಬಾರ್ನ್ ಬೇಬಿ, ಅದು ಯಾವ್ದು ಅಂದರೆ ಅದಕ್ಕೆ ಶಬ್ದ ಅಷ್ಟು ಕೇಳೋದಿಲ್ಲ, ಬಟ್ ಆ ತಾಯಿ ಅದನ್ನು ಹಿಡಿಯುವಾಗ ಆ ಹಾರ್ಟ್ ಬೀಟ್ ಕೇಳ್ತದೆ. ಓಕೆ. ಸೊ ಆ ರಿದಮ್ ಕೇಳಿ ಗೊತ್ತಾಗ್ತದೆ, ಇದು ನನ್ನ ತಾಯಿ ಅಂತ. ಓಕೆ ಓಕೆ. ಸೊ ಈಚ್ ಆ್ಯಂಡ್ ಎವ್ರಿ, ಯಾಕಂದರೆ ಇನ್ನೊಂದು ಮ್ಯೂಸಿಕ್ ನೋಡಿ, ನಿಮಗೆ ಸಂತೋಷವಾದಾಗ ನಾವು ಮ್ಯೂಸಿಕ್ ಕೇಳ್ತೀವಿ, ದುಃಖವಾದಾಗ ಮ್ಯೂಸಿಕ್ ಕೇಳ್ತೀವಿ. ಓಕೆ. ಸೊ ಮ್ಯೂಸಿಕ್ ಇಟ್ soothes you a lot. Definitely, yes. Okay, but one thing I'll tell you, music is important. ಆ ಟೈಮಲ್ಲಿ ಆ ರೈಟ್ ಕೈಂಡ್ ಆಫ್ ಮ್ಯೂಸಿಕ್ ನೀವು ಕೇಳಬೇಕು. ಯಾಕಂದರೆ ನಾನು ಮ್ಯೂಸಿಕ್ ನೋಡಿದ ಪ್ರಕಾರ ಮ್ಯೂಸಿಕ್ ಇಸ್ ಡೀಪ್ಲಿ ಕನೆಕ್ಟೆಡ್ ವಿತ್ ಸ್ಪಿರಿಚುಯಾಲಿಟಿ. ಬಿಕಾಸ್ ಮ್ಯೂಸಿಕ್ ವಾಸ್ ದೇ ಫ್ರಮ್ ದ ವೆರಿ ಬಿಗಿನಿಂಗ್. ನಾವು ಬೈಬಲ್ ಓದುವಾಗ ದೇವರಿಗೆ ಪ್ರೈಸ್ ಮಾಡುವಾಗ ಅಲ್ಲಿ ಎಷ್ಟೋ ಸಲ ನೋಡ್ತೀವಿ ದೇವದೂತರು ಮ್ಯೂಸಿಕ್ ಪ್ಲೇ ಮಾಡ್ತಿದ್ರು, ಇಟ್ ಈಸ್ ದೇ ಫ್ರಮ್ ದ ಬಿಗಿನಿಂಗ್. ಸೊ ಇಟ್ಸ್ ನಾಟ್ ಅ ನ್ಯೂ ಕಾನ್ಸೆಪ್ಟ್. ಓಕೆ. ಸೊ ಆದ ಕಾರಣ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಐ ಪ್ರಿಫರ್ ಇಸ್ ಮ್ಯೂಸಿಕ್. ಅಂದರೆ ಕಲಿಯೋದು ಒಳ್ಳೆಯದು, ಬಟ್ ಪ್ರತಿಯೊಬ್ಬರಲ್ಲಿ ಮ್ಯೂಸಿಕ್ ಉಂಟು. ಓಕೆ. ಇಟ್ ಇಸ್ ದೇ ವಿದಿನ್ ಅಸ್. ಸೊ ಓನ್ಲಿ ಥಿಂಗ್ ಇಸ್ ದಟ್ ಯು ನೀಡ್ ಟು ಎಕ್ಸ್ಪ್ಲೋರ್ ಇಟ್. ಎಸ್. ಸೊ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತ ನಾವು ಹೇಳ್ತೇವೆ ಸಂಗೀತವನ್ನು. ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂದರೆ ಜಗತ್ತನ್ನು ಬೆಸೆಯುವಂಥ ಒಂದು ಭಾಷೆ, ಅದು ಮ್ಯೂಸಿಕ್ ಎಂಬುದಾಗಿ ನಾವು ಹೇಳುತ್ತೇವೆ. ಈಗ ನಾವು ನಮ್ಮ ಮಕ್ಕಳನ್ನು ಗಮನದಲ್ಲಿ ಇಟ್ಕೊಂಡು ನೋಡೋದಾದರೆ, ಅಥವಾ ಈ ನಮ್ಮ ಕಾಮನ್ ಆಡಿಯನ್ಸನ್ನು ಗಮನದಲ್ಲಿ ಇಟ್ಕೊಂಡು, ನಾವು ಯಾಕೆ ಕಲಿಬೇಕು ಹಾಡುವುದನ್ನಾಗಲಿ ಅಥವಾ ಮ್ಯೂಸಿಕ್ ಪ್ಲೇ ಮಾಡೋದನ್ನಾಗಲಿ, ಯಾಕೆ ನಾವು ಕಲಿಬೇಕು? ಓಕೆ. ಒಂದು ಹೇಳ್ತೀನಿ, ಮ್ಯೂಸಿಕ್ ಈಗ ನೋಡಿ, ಈಗ ನಾವು ಎಷ್ಟೋ ಮ್ಯೂಸಿಷಿಯನ್ಸ್ ಅವರನ್ನು ನೋಡಿದ್ರೆ, ಟಾಪ್ ಮ್ಯೂಸಿಷಿಯನ್ಸ್, ಸೊ ದೇ ಆರ್ ಲಾಟ್ ಆಫ್ ಸೈಂಟಿಸ್ಟ್, ದೇ ಆರ್ ಲಾಟ್ ಆಫ್ ಪೀಪಲ್ ಹೂ ಹ್ಯಾವ್ ಡನ್ ಲಾಟ್ ಆಫ್ ಗ್ರೇಟ್ ಥಿಂಗ್ಸ್, ಬಟ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ತುಂಬ ಜನರಿಗೆ ಗೊತ್ತಿಲ್ಲ. ಓಕೆ. ಫಾರ್ ಎಕ್ಸಾಂಪಲ್ ಆಲ್ಬರ್ಟ್ ಐನ್ಸ್ಟೀನ್ ಆಗಿರ್ಬೋದು, ಅಥವಾ ನಮ್ಮ ಬ್ರಯನ್ ಮೇ ಆಗಿರ್ಬೋದು. ಬ್ರಯನ್ ಮೇ ಈಸ್ ಗಿಟಾರಿಸ್ಟ್ ಇನ್ ಕ್ವೀನ್. ಸೊ ಅವ್ರದ್ದು ಅಂದರೆ ಅವ್ರದ್ದು ವೃತ್ತಿ ಜೀವನದಲ್ಲಿ ಅವ್ರು ಸೈಂಟಿಸ್ಟ್ ಆಗಿದ್ದಾರೆ. ಹಾಗೆ ತುಂಬ ಜನ ಇದ್ದಾರೆ. ಸೊ ಆ್ಯಕ್ಚುಲಿ ಅವ್ರದ್ದು ವೃತ್ತಿಯೇ ಬೇರೆ, ಬಟ್ ದೇ ಆರ್ ಟಾಪ್ ಮ್ಯೂಸಿಷಿಯನ್ಸ್. ಸೊ ಮ್ಯೂಸಿಕ್ ಏನು ಮಾಡ್ತದೆ ಅಂದರೆ, ಲೈಕ್ ಐ ವಿಲ್ ಟೆಲ್ ಯು, ಲೈಕ್ ಮ್ಯೂಸಿಕ್ ಇಸ್, ಆಗ ಹೇಳಿದೆ ಮ್ಯೂಸಿಕ್ ಇಸ್ ಸ್ಪಿರಿಚುವಲಿ ಕನೆಕ್ಟೆಡ್. ಓಕೆ. ಸೊ ಇಟ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ಥಿಂಗ್ಸ್ ಬೆಟರ್. ನಾನು ನೋಡಿದ್ದೀನಿ, ಅಂದರೆ ಮಕ್ಕಳು ಮ್ಯೂಸಿಕ್ ಕಲಿಯುವಾಗ ಅವ್ರಿಗೆ ಸ್ಪೆಷಲಿ ಮ್ಯಾಥ್ಸಲ್ಲಿ ಅವ್ರದ್ದು ಕ್ಯಾಲ್ಕುಲೇಷನ್ಸಲ್ಲಿ ಅವ್ರು ತುಂಬ ಇಂಪ್ರೂವ್ ಆಗ್ತಾರೆ. ಯಾಕಂದರೆ ಒಂದು ಹೇಳ್ತೀನಿ, ಯಾಕಂದರೆ ಆ್ಯಕ್ಚುಲಿ ಲೈಕ್ ನಮ್ಮ ಮ್ಯೂಸಿಕಲ್ಲಿ ಎಂತ ಆಗ್ತದೆ ಅಂದರೆ, ಸ್ಪೆಷಲಿ ನಾವು ವೆಸ್ಟರ್ನ್ ನೋಟೇಷನ್ಸ್ ಎಲ್ಲ ಪ್ಲೇ ಮಾಡುವಾಗ, ಸೊ ಯು ಆರ್ ರೀಡಿಂಗ್ ದ ನೋಟೇಷನ್ಸ್, ನೀವು ನೋಟೇಷನ್ಸ್ ನೋಡಿ ಯು ಹ್ಯಾವ್ ಟು ರೆಕಗ್ನೈಸ್ ದ ನೋಟೇಷನ್ಸ್. ಅದು ಬ್ರೈನಲ್ಲಿ ಪ್ರೊಸೆಸ್ ಆಗ್ತದೆ. ಅದನ್ನು ರೆಕಗ್ನೈಸ್ ಮಾಡಿ, ಅದು ಯಾವುದು ನೋಟ್ ಅಂತ ರೆಕಗ್ನೈಸ್ ಮಾಡಿ, ಆ ಸೌಂಡ್ ನೀವು ಬ್ರೈನಲ್ಲಿ ನೀವು ಇದು ಮಾಡಬೇಕು, ಯೋಚನೆ ದಿಸ್ ಇಸ್ ದ ಸೌಂಡ್. ಮತ್ತು ಅದನ್ನು ನೀವು ಕೀಸ್ ಮತ್ತು ಸ್ಟ್ರಿಂಗ್ಸನ್ನು ರೆಕಗ್ನೈಸ್ ಮಾಡಿ ಪ್ಲೇ ಮಾಡುವಾಗ, ಸೊ ಇಟ್ ಈಸ್ ಓವರ್ ಆಲ್ ಎಕ್ಸಸೈಸ್, ಬ್ರೈನ್ ಎಕ್ಸಸೈಸ್ ಮತ್ತು ಮೋಟರ್ ಸ್ಕಿಲ್ಸ್. ಸೊ
ಎಲ್ಲ ನೀವು ಕೋಆರ್ಡಿನೇಟ್ ಮಾಡಿ ಹೋದ್ರೆ ಮಾತ್ರ ಮ್ಯೂಸಿಕ್ ಆಗ್ತದೆ, ಓಕೆ, ಆರ್ ಇಟ್ ಬಿಕಮ್ಸ್ ಅ ನಾಯ್ಸ್. ನಾಯ್ಸ್ ಅಂದ್ರೆ ನೀವು ಹೇಳುವಂಥದ್ದು ಇಲ್ಲಿ ಪ್ಲೇ ಆಗೋ ಮುಂಚೆ ಇಲ್ಲಿ ಒಮ್ಮೆ ಪ್ಲೇ ಆಗುತ್ತೆ. ಎಸ್ ಎಸ್. ಸೊ ಇಲ್ಲಿ ಪ್ಲೇ ಆಗಿ, ಸೊ ಅದು ಪ್ರಾಸೆಸ್ ಆಗಿ ಮತ್ತೆ ಇಲ್ಲಿ ಪ್ಲೇ ಆಗೋದು. ಓಕೆ ಓಕೆ ಓಕೆ, ಸರಿ. ಸೊ ಇಲ್ಲಿ ಅದು ಪ್ರಾಸೆಸ್ ಸರಿ ಆಗೋಲ್ಲದಿದ್ರೆ ಅದು ಹೋಯ್ತು. ಓಕೆ, ಅನುಜ್ ಬ್ರದರ್, ನನಗೆ ಇಲ್ಲಿ ಒಂದು ನೆನಪಾಗುತ್ತೆ. ನನ್ನ ಒಬ್ರು ಪ್ರಾಂಶುಪಾಲರು ಯಾವಾಗಲೂ ಹೇಳ್ತಾ ಇದ್ರು, ಸೊ ದೋಸ್ ಹೂ ಯೂಸ್ ದೇರ್ ಲೆಫ್ಟ್ ಹ್ಯಾಂಡ್, ಅಂದ್ರೆ ನಾವು ಹೆಚ್ಚಾಗಿ ಈಗ ನಾವು ರೈಟ್ ಹ್ಯಾಂಡ್ ಡಾಮಿನೆನ್ಸ್ ಇರುವವರು ನಾವು ಇನ್ನೊಂದು ಕೈಯನ್ನ ಹೆಚ್ಚು ಯೂಸ್ ಮಾಡೋದಿಲ್ಲ. ಸೊ ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಯಾರು ಪ್ಲೇ ಮಾಡ್ತಾರೆ ದೇರ್ ಮೈಂಡ್ ವಿಲ್ ಬಿ ಶಾರ್ಪ್ ಅನ್ನುವಂಥದ್ದು. ಯಾಕಂದ್ರೆ ಸೊ ಸ್ಪೆಷಲಿ ನಾನು ಹೇಳೋದಂದ್ರೆ ಎನಿ ಇನ್ಸ್ಟ್ರೂಮೆಂಟ್ ಕೀಬೋರ್ಡ್ ಆಗಿರಲಿ, ಗಿಟಾರ್ ಆಗಿರಲಿ, ಅಥವಾ ಈವನ್ ಡ್ರಮ್ಸ್ ಅಥವಾ ನಾವು ಅಂದರೆ ವಿ ಯೂಸ್ ಬೋತ್ ದ ಹ್ಯಾಂಡ್ಸ್. ಸೊ ಬೋತ್ ದ ಹ್ಯಾಂಡ್ಸ್ ಯೂಸ್ ಮಾಡುವಾಗ ಯೋರ್ ಬೋತ್ ಸೈಡ್ಸ್ ಆಫ್ ದ ಬ್ರೈನ್ ವರ್ಕ್. ಓಕೆ ಓಕೆ, ಸೊ ಆದ ಕಾರಣ ಸೊ ಅವರಿಗೆ ಅಂತ ಅಂದರೆ ಲೈಕ್ ಮ್ಯೂಸಿಕ್ ಇಸ್ ಸಮಥಿಂಗ್ ಲೈಕ್, ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಒಬ್ಬ ಪ್ರೊಫೆಷನಲ್ ಮ್ಯೂಸಿಷಿಯನ್ ಹತ್ರ ನೀವು ಯಾವ್ದಾದ್ರು ನಿಮ್ಮ ಸಾಂಗ್ ನೀವು ಹೋಗ್ತೀರ ಒಮ್ಮೊಮ್ಮೆ, ನನಗೆ ಈ ಹಾಡು ಹಾಡ್ಲಿಕ್ಕೆ ಉಂಟು. ಸೊ ಅವರಿಗೆ ಆ ಹಾಡು ಗೊತ್ತಿರೋದಿಲ್ಲ. ಅವ್ರು ಏನು ಮಾಡ್ತಾರೆ, ನಿಮಗೆ ಹಾಡ್ಲಿಕ್ಕೆ ಹೇಳ್ತಾರೆ, ನಿಮಗೆ ಹಾಡ್ಲಿಕ್ಕೆ ಹೇಳಿ ನಿಮ್ಮ ಸ್ಕೇಲನ್ನು ನೋಡ್ತಾರೆ, ಮತ್ತೆ ಆ ಸ್ಕೇಲಲ್ಲಿ ಇಂಥ ಕಾರ್ಡ್ಸ್ ಉಂಟು. ನೀವು ಒಂದು ರಾಗದಲ್ಲಿ ಆ ಸ್ಕೇಲಲ್ಲಿ ಹಾಡುವಾಗ ಓಕೆ, ಸೊ ದಿಸ್ ಇಸ್ ದ ಪ್ಯಾಟರ್ನ್. So it is all mind calculation. Yes. Okay. Yes. Or in other words, I can say statistics, permutations and combinations. Adella combination idu maadi. So they keep on putting the chords, scales and all. Okay. So ಆಗ ಕೇಳುವಾಗ ಎಂತ ಆಗ್ತದೆ, ಇವರಿಗೆ ಎಲ್ಲ ಸಾಂಗ್ಸ್ ಗೊತ್ತುಂಟು. ಆ್ಯಕ್ಚುಲಿ ಎಂತ ಅಂದರೆ ನಮಗೆ ನಾವು ಮ್ಯೂಸಿಷಿಯನ್ಸಿಗೆ ನಮಗೆ ಆ ಸಾಂಗ್ಸ್ ಗೊತ್ತಿರೋದಿಲ್ಲ. ನಾವು ಏನು ಮಾಡ್ತೀವಿ ಅಂದರೆ ಆ ಸ್ಕೇಲನ್ನು ಹಿಡಿತೀವಿ, ಆ ರಾಗವನ್ನು ಹಿಡಿತೀವಿ, ಮತ್ತು ಆ ರಾಗದಲ್ಲಿ ಯಾವುದೆಲ್ಲ ಕಾರ್ಡ್ಸ್ ಬರ್ತದೆ ಅದು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಸ್ಕೇಲನ್ನು ಹಿಡಿದು ಇದು ನೋಟ್ಸ್, ಅವರು ಈ ಸ್ವರ ತಗೊಂಡ್ರೆ ಈ ನೋಟ್ ಬರ್ಬೋದು ನೆಕ್ಸ್ಟ್, ಈ ಥರ ಅದು ಕ್ಯಾಲ್ಕುಲೇಷನ್ ಮಾಡಿ ನಾವು ಪ್ಲೇ ಮಾಡ್ತೀವಿ. ಓಕೆ ಓಕೆ, ಸರಿ ಸರಿ. ಎಸ್, ಐ ಥಿಂಕ್ ನೀವು ಏನು ಹೇಳ್ತಾ ಇದ್ದೀರಿ, ಇಲ್ಲಿ ಯಾರು ಈ ಪ್ರೋಗ್ರಾಮನ್ನು ಮ್ಯೂಸಿಷಿಯನ್ಸ್ ನೋಡ್ತಾರೆ ಅವರು ದೇ ವಿಲ್ ಕನೆಕ್ಟ್ ಟು ಇಟ್. ದೇ ವಿಲ್ ಗೆಟ್ ಡೆಫಿನೆಟ್ಲಿ. ಓಕೆ, ಸರಿ. ನನ್ನ ಹತ್ರ ಒಂದು ಪ್ರಶ್ನೆ ಇದೆ. ಈಗ ತುಂಬ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದೆ. ನಾನು ವೋಕಲ್ ಬಗ್ಗೆ ಇವತ್ತು ಹೆಚ್ಚು ಟಚ್ ಮಾಡ್ತಾ ಇಲ್ಲ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದೆ. ಸಾಧಾರಣವಾಗಿ ಜನ ನಿಮ್ಮ ಹತ್ರ ಬರ್ತಾರೆ, ಮಕ್ಕಳು ದೊಡ್ಡವರು ಬರ್ತಾರೆ, ಅವರು ಯಾವ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟನ್ನು ಹೆಚ್ಚು ಪ್ರಿಫರ್ ಮಾಡ್ತಾರೆ? ಹೈಯೆಸ್ಟ್ ಪ್ರಿಫರೆನ್ಸ್ ಅಟ್ ಪ್ರೆಸೆಂಟ್ ಇರೋದು ಒಂದು ಕೀಬೋರ್ಡ್ಗೆ. ಓಕೆ, ಕೀಬೋರ್ಡ್ ಮತ್ತೆ ಗಿಟಾರಿಗೆ. ರೀಸೆಂಟ್ ಟೈಮ್ಸಲ್ಲಿ ಈಗ ಯುಕುಲೆಲೆ ಸ್ಟಾರ್ಟ್ ಮಾಡಿದ್ದಾರೆ. ಯುಕುಲೆಲೆ ಯಾಕಂದರೆ ಇಟ್ಸ್ ವೆರಿ ಈಸಿ ಟು ಲರ್ನ್. ಓಕೆ, ದೆನ್ ಬೇರೆ ಇನ್ಸ್ಟ್ರೂಮೆಂಟ್ಸ್ ಇದೆ ಲೈಕ್ ಡ್ರಮ್ಸ್, ವಾಯ್ಲಿನ್ ಸ್ವಲ್ಪ ಅಂದರೆ ಹಿಡಿಲಿಕ್ಕೆ ಅಂದರೆ ಪ್ಲೇ ಮಾಡಿ ಕಷ್ಟ ಅಂತ ಹೇಳೋದಿಲ್ಲ. ಸೊ ಇಟ್ ಟೇಕ್ಸ್ ಅ ಬಿಟ್ ಲಾಂಗರ್ ಟೈಮ್, ಬಟ್ ಹೈಯೆಸ್ಟ್ ಪ್ರಿಫರ್ ಮಾಡೋದು ಐದರ್ ಕೀಬೋರ್ಡ್ ಆರ್ ಗಿಟಾರ್. ಅದರಲ್ಲಿ ಏನದು ಅವರವರ ಟೇಸ್ಟ್ ಮ್ಯಾಟರ್ ಆಗುವಂಥದ್ದು? ಇಟ್ ಡಿಪೆಂಡ್ಸ್ ಆನ್ ದೇರ್ ಟೇಸ್ಟ್. ಯಾಕಂದರೆ ನನ್ನ ಹತ್ರ ಸ್ಟೂಡೆಂಟ್ಸ್ ಬರುವಾಗ ನಾನು ಫಸ್ಟ್ ಕೇಳ್ತೀನಿ ಲೈಕ್ ವಾಟ್ ಆರ್ ಯೋರ್ ಪ್ಲ್ಯಾನ್ಸ್, ವೈ ಯು ವಾಂಟ್ ಟು, ನೀವು ಯಾಕೆ ಇದು ಮ್ಯೂಸಿಕನ್ನು ಕಲೀಲಿಕ್ಕೆ ಇಷ್ಟಪಡ್ತೀವಿ. ದೆನ್ ಮತ್ತೆ ಅವರಿಗೆ ಹೇಗೆ ಬೇಕು ಹಾಗೆ, ಅಂದರೆ ಒಬ್ಬರು ಹೇಳ್ತಾರೆ ನಿಮಗೆ ಪ್ರಾಕ್ಟೀಸಿಗೆ ಜಾಸ್ತಿ ಸಮಯ ಇದ್ದರೆ ಮತ್ತೆ ಅವ್ರದ್ದು ಯಾವುದು ಇನ್ಸ್ಟ್ರೂಮೆಂಟ್ ಯಾವುದು. ಸಪೋಸ್ ಕೀಬೋರ್ಡ್ ಆದರೆ ಓಕೆ ಫೈನ್. ಕೀಬೋರ್ಡ್ ನಾನು ಹೇಳೋದಾದರೆ ಲೈಕ್ ಇನಿಷಿಯಲ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಈಸಿ ಆಗ್ತದೆ ಕಲೀಲಿಕ್ಕೆ, ಬಟ್ ನೀವು ಹೈಯರ್ ಲೆವೆಲ್ಗೆ ಹೋಗುವಾಗ ಕಷ್ಟ ಅಂತ ಹೇಳೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಯೋರ್ ಪ್ರಾಕ್ಟೀಸ್. ಒಂದು ಹೇಳ್ತೀನಿ, ಇನ್ಸ್ಟ್ರೂಮೆಂಟ್ ಈಸ್ ನಾಟ್ ಡಿಫಿಕಲ್ಟ್. ಇಟ್ ಡಿಪೆಂಡ್ಸ್ ಆನ್ ನೀವು ಎಷ್ಟು ಪ್ರಾಕ್ಟೀಸ್. ಇನ್ ಮ್ಯೂಸಿಕ್ ಒನ್ ಥಿಂಗ್ ಐಲ್ ಟೆಲ್ ಯು, ಮೋರ್ ಯು ಪ್ರಾಕ್ಟೀಸ್ ಫಾಸ್ಟರ್ ಯು ಲರ್ನ್, ಲೆಸ್ ಯು ಪ್ರಾಕ್ಟೀಸ್ ಯು ವಿಲ್ ನೆವರ್ ಲರ್ನ್. ಓಕೆ, ಇದು ನನ್ನ ಅನುಭವ ಕೂಡ. ಓಕೆ, ಅನೇಕ ಇನ್ಸ್ಟ್ರೂಮೆಂಟ್ಗಳನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಿ ಒಂದು ಹಂತದಲ್ಲಿ ಬಿಟ್ಬಿಟ್ಟವ್ರು ತುಂಬ ಜನ ಇದ್ದಾರೆ. ಎಸ್, ನಮಗೆಲ್ಲ ನೆನಪಾಗುತ್ತೆ ಗಿಟಾರಲ್ಲಿ ಎಫ್ ಕಾರ್ಡ್ ಬಂದಾಗ ನಾವೆಲ್ಲ ಗಿಟಾರ್ ಕಲಿಯೋದನ್ನು ಬಿಟ್ಟಿದ್ದೆವು. ಓಕೆ, ಸರಿ ಸರ್. ಈಗ ಈ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಕಲಿಯೋದಕ್ಕೆ ಯಾವ ಏಜ್ ಒಳ್ಳೆಯದು ಅಂತ, ಅಂದರೆ ನಾವು ಹೇಳ್ತೇವೆ ತುಂಬ ಸಣ್ಣ ಇರುವಾಗಲೇ ಇನ್ಸ್ಟ್ರೂಮೆಂಟ್ ಕಲಿಬೇಕು, ಹಾಗಾದರೆ ತುಂಬ ಏಜ್ ಆದವರಿಗೆ ಒಬ್ಬರಿಗೆ ಕಲಿಬೇಕು ಅಂತ ಅನ್ಸುತ್ತೆ. ಯಾವುದು ಪರ್ಟಿಕ್ಯುಲರ್ ಏಜ್ ಅಂತ ಇದೆಯಾ? ಎನಿ ಏಜ್ ಯು ಕ್ಯಾನ್ ಲರ್ನ್ ಮ್ಯೂಸಿಕ್ ಅಟ್ ಎನಿ ಏಜ್. ಓಕೆ, ನಿಮಗೆ ಪ್ರಾಪರ್ ಅಂದರೆ ಓದೋದು ಬರೆಯೋದು ಹಾಗೆ ಮ್ಯೂಸಿಕ್ ಬೇಕಾದರೆ ಸ್ವಲ್ಪ ಓದ್ಲಿಕ್ಕೆ ಬರೀಲಿಕ್ಕೆಲ್ಲ ಬರೀಬೇಕು. ಸೊ ನನ್ನ ಹತ್ರ ಅಟ್ ಪ್ರೆಸೆಂಟ್ ಸ್ಟೂಡೆಂಟ್ಸ್ ಇದ್ದಾರೆ. ಫ್ರಮ್ ಯಂಗೆಸ್ಟ್ ಒನ್ ಇಸ್ ಆಫ್ 5 to 6, 5 years, 5.5 years. ಎಲ್ಡೆಸ್ಟ್ ಅಂದರೆ 75 years ಕಲಿತಿದ್ದಾರೆ. ಸೊ ಎನಿ ಅಂದರೆ ಮ್ಯೂಸಿಕ್ ಏಜ್ ಅಂತ ಇಲ್ಲ, ಎನಿ ಏಜ್ ಯು ಕ್ಯಾನ್ ಜಾಯಿನ್. ಹಾಗೆ ನೋಡೋದಾದರೆ ಲೈಕ್ ತುಂಬ ಜನ ಈಗ ಒಂದಿಬ್ರು ಇದ್ರು, ಅವರು ಗಲ್ಫಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿ ಬಂದು ಜಾಯಿನ್ ಆದರು. ಅವ್ರು ಕೇಳಿದ್ರು ಕಲಿಬೋದು ಅಂತ ಹೇಳಿದೆ.
ಮತ್ತೆ 2 ವರ್ಷ ಕಲ್ತರು. ಈಗ ಒಬ್ಬರು ಅವರ ಚರ್ಚಲ್ಲಿ ಈಸ್ ಅ ಮೇನ್ ಕೀಬೋರ್ಡಿಸ್ಟ್. ಓ ಸೂಪರ್. Yes. ಓಕೆ, ಅಂದ್ರೆ ನಾರ್ಮಲಿ ಅದೊಂದು ಸೇಯಿಂಗ್ ಇದೆ ಅಲ್ಲ, ಕೈಗಳು ಹೆಚ್ಚು ಕೂಡೋದಿಲ್ಲ ಏಜ್ ಆದ್ಮೇಲೆ ಆ ಥರ. ಹಾಗೆ ಅಂತಲ್ಲ, ಯಾಕಂದ್ರೆ ನಾನು ಎಂತ ನೋಡಿದ್ದೀನಿ ಅಂದರೆ ಇವರು ಲೈಕ್ ಅಂದರೆ ಈಗ ಮಕ್ಕಳಿಗೆ ನಾವು ಟೀಚ್ ಮಾಡುವಾಗ ದೇ ಜಸ್ಟ್ ವಾಂಟ್ ಟು ಗೋ ವಿತ್ ಸಾಂಗ್ಸ್. ಅವರಿಗೆ ಒಂದು ಸಾಂಗ್ ಪ್ಲೇ ಮಾಡಿದ್ರೆ ಖುಷಿ ಆಗ್ತದೆ. ಬಟ್ ಇವರು ಏನು ಮಾಡ್ತಾರೆ ಅಂದರೆ ದೇ ವಾಂಟ್ ಟು ಲರ್ನ್ ಥಿಯರಿ ದ ಮೋರ್, ದೇ ಅಂಡರ್ಸ್ಟ್ಯಾಂಡ್ ಮೋರ್ ಆ್ಯಂಡ್ ದೇ ಮತ್ತೆ ಅವರ ಪ್ರಾಕ್ಟೀಸ್ ಮಾಡ್ತಾರೆ ಲರ್ನ್ ಬೆಟರ್. ಓಕೆ ಓಕೆ ಫೈನ್. ನೀವೀಗ ಒಮ್ಮೆ ಮಾತಾಡ್ತಾ ಹೇಳಿದರೆ, ಆದರೂ ಕೂಡ ನಾನು ಒಂದು ನಮ್ಮ ನೋಡ್ತಿರೋರ್ಥ ಗಮನಕ್ಕೆ, ಒಂದು ಇನ್ಸ್ಟ್ರೂಮೆಂಟನ್ನು ಕಲೀಲಿಕ್ಕೆ ಸಾಧಾರಣ ಎಷ್ಟು ಟೈಮ್ ಬೇಕಾಗುತ್ತೆ ಒಂದು ಲೆವೆಲ್ಗಳನ್ನು ರೀಚ್ ಮಾಡುವಂಥದ್ದು ಅಂತ? ಸೊ ಒಂದು ಇನ್ಸ್ಟ್ರೂಮೆಂಟನ್ನು ನೀವು ಸಂಪೂರ್ಣವಾಗಿ ಅದರ ಮೇಲೆ ಹಿಡಿತಬೇಕಾದ್ರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಫಾರ್ ದಟ್ ಇನ್ಸ್ಟ್ರೂಮೆಂಟ್ ಫಾರ್ ಐ ಥಿಂಕ್ ಫಾರ್ 30 ಡೇಸ್. ಎಷ್ಟಾಗುತ್ತೆ? 30 ಡೇಸ್ 30 into 24. ಓ ಸೂಪರ್. ಅಷ್ಟು ಗಂಟೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ ಓಕೆ. ಅಷ್ಟು ಗಂಟೆ ನೀವು ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೋ ಎನಿ ಇನ್ಸ್ಟ್ರೂಮೆಂಟ್ ನೀವು ಅಂದರೆ ನಾನು ಪ್ರೊಫೆಷನಲ್ ಅಂತ ಹೇಳೋದಿಲ್ಲ, ಬಟ್ ಒಂದು ರೇಂಜಿಗೆ ನೀವು ಕಾನ್ಫಿಡೆನ್ಸ್ ಬಂದು. ಬಟ್ ರಿಮೆಂಬರ್ ಐ ಸೆಡ್ 30 days in the sense 30 into 24 hours. You have to practice. Yes. ಓಕೆ ಸರ್. ಈಗ ಹಾಗಾದರೆ ಒಂದು ನೆಕ್ಸ್ಟ್ ಪಾರ್ಟಿಗೆ ಮುಖ್ಯವಾದಂಥ ವಿಷಯಕ್ಕೆ ಬರೋದಾದರೆ, ಈಗ ಕಲಿಯುವಂಥದ್ದಕ್ಕೆ ಇದರಲ್ಲಿ ಸರ್ಟಿಫಿಕೇಷನ್ಸ್ ಇರುತ್ತೆ, ಗ್ರೇಡ್ ಇರುತ್ತೆ. ಸೊ ಇದರ ಬಗ್ಗೆ ಸ್ವಲ್ಪ ಹೇಳಿ, ಅಥವಾ ನೀವಾಗಿರ್ಬೋದು ಅಥವಾ ಇಲ್ಲಿರುವಂಥ ಅಫಿಲಿಯೇಟೆಡ್ ಬೇರೆ ಬೇರೆ ಮ್ಯೂಸಿಕಲ್ ಕ್ಲಾಸಸ್ಗಳಾಗಿರ್ಬೋದು, ಹೇಗಿರುತ್ತೆ ಇದರಲ್ಲಿ ಗ್ರೇಡ್ಗಳು ಅಂತ? ಗ್ರೇಡ್ ಅಂತ ಹೇಳುವಾಗ ಲೈಕ್ ಅಟ್ ಪ್ರೆಸೆಂಟ್ ನಮ್ಮಲ್ಲಿ ಟಾಪ್ ಗ್ರೇಡ್ಸ್ ಇರೋದು ಸ್ಟಾರ್ಟಿಂಗ್ ವಿತ್ ಟ್ರಿನಿಟಿ ಇಸ್ ಒನ್ ಆಫ್ ದ ಓಲ್ಡೆಸ್ಟ್. ಟ್ರಿನಿಟಿ ಅದು ಲಂಡನ್ ಗ್ರೇಡ್ಸ್. ಮತ್ತೆ ABRSM, that is Royal School of Music. ಮತ್ತೆ ಇನ್ನೊಂದು RSL, Rock School of Music. ಸೊ ಹೆಚ್ಚಿನದು ಲಂಡನ್. ಹಾಗೆ ಬೇರೆ ಸಹ ಉಂಟು. ಬಟ್ ಇವ್ರದ್ದು ಹೇಗೆ ಅಂದರೆ ಅವ್ರ ಸಿಲೆಬಸ್ ಸ್ವಲ್ಪ ಒಳ್ಳೇದುಂಟು. ಓಕೆ, ಸೊ ಗ್ರೇಡ್ಸ್ I'll tell you, like ಗ್ರೇಡ್ಸ್ ಯಾಕೆ ಪ್ರಿಫರ್ ಮಾಡ್ತೀವಿ ಅಂದರೆ, ಸೊ ವಿದೌಟ್ ಗ್ರೇಡ್ಸ್ ಆಗಿ ಕಲಿಬಹುದು, ಇಲ್ಲ ಅಂತ ಇಲ್ಲ. ಬಟ್ ಗ್ರೇಡ್ಸ್ ಕಲ್ತ್ರೆ ನಿಮಗೆ ನಾವು ಕಲ್ತಿದ್ದೀವಿ ಅಂದರೆ ಒಂದು ಸರ್ಟಿಫಿಕೇಟ್ ಅಂತ ಇರ್ತದೆ, ಅದು ಜಸ್ಟ್ ಫಾರ್ ದ ಸರ್ಟಿಫಿಕೇಟ್. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ, ಯಾಕಂದರೆ ನಾನು ನೋಡಿದ್ದೀನಿ ನನ್ನ ಸ್ಟೂಡೆಂಟ್ಸ್ದು, ಸ್ಪೆಷಲಿ ನನ್ನ ಆನ್ಲೈನ್ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಸ್ಪೆಷಲಿ ಸ್ಟೂಡೆಂಟ್ಸ್ ಅವರದ್ದು ಗ್ರೇಡ್ ಸರ್ಟಿಫಿಕೇಟ್ ಮೇಲೆ, ಯಾಕಂದರೆ ಸ್ಪೆಷಲಿ ನಾನು ಯುರೋಪ್ ಆ ಕಡೆ ಜರ್ಮನ್ ಸ್ಟೂಡೆಂಟ್ಸ್ ನೋಡಿದ್ದೀನಿ, ಲಂಡನ್ ಸ್ಟೂಡೆಂಟ್ಸ್ ನೋಡಿದ್ದೀನಿ. ದ ಬೆಟರ್ ದ ಗ್ರೇಡ್ಸ್, ಯಾಕಂದರೆ ಆ ಗ್ರೇಡಲ್ಲಿ ಪ್ರತಿಯೊಂದು ಗ್ರೇಡಲ್ಲಿ ಒಂದು ಸ್ಕೋರ್ ಅಂತ ಇರ್ತದೆ, ಅವ್ರಿಗೊಂದು ಪಾಯಿಂಟ್ ಸಿಗ್ತದೆ. ಅದು ಪಾಯಿಂಟ್ಸ್ ಅವರ ಸ್ಕೂಲಲ್ಲಿ ತೋರಿಸಿದ್ರೆ ಅಥವಾ ಅವರ ಎಜುಕೇಷನ್ ಬೋರ್ಡಲ್ಲಿ ತೋರಿಸಿದ್ರೆ ದೇ ಕ್ಯಾನ್ ಗೆಟ್ ಇನ್ ಟು ಬೆಟರ್ ಸ್ಕೂಲ್ಸ್. ದಟ್ ಇಸ್ ಅ ಪ್ಲಸ್ ಪಾಯಿಂಟ್. ಆರ್ ಇನ್ನೊಂದಂದ್ರೆ ಅವ್ರ ಯೂನಿವರ್ಸಿಟಿ ಎಕ್ಸಾಮ್ಸ್ಗೆ ಎಲ್ಲ ಹೋಗೋದಾದ್ರೆ ದೇ ಕ್ಯಾನ್ ಗೆಟ್ ಇನ್ ಟು ಆ ಕ್ರೆಡಿಟ್ ಸ್ಕೋರ್ ಅಂತ ಹೇಳ್ತೀವಿ. ದೇ ಕ್ಯಾನ್ ಗೆಟ್ ಇನ್ ಟು ದ ಯೂನಿವರ್ಸಿಟೀಸ್ ಈಸಿಲಿ. ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ಇಂಡಿಯಾದಲ್ಲಿ ಕೋಟಾ ಅಂತ ಹೇಳ್ತೀವಲ್ಲ, ಸ್ಪೋರ್ಟ್ಸ್ ಕೋಟಾ ಹಾಗೆ. ಸೊ ಅಲ್ಲಿ ಇಂಥ ಸರ್ಟಿಫಿಕೇಟ್ಸ್ ಇದ್ರೆ ಅದು ಕ್ರೆಡಿಟ್ ಸ್ಕೋರ್ಸ್ಗೆ ಆಡ್ ಆಗ್ತದೆ. ಸೊ ದೇ ವಿಲ್ ಗೆಟ್ ಅ ಪ್ರಿಫರೆನ್ಸ್. ದೇ ವಿಲ್ ಗೆಟ್ ಮೋರ್ ಪ್ರಿಫರೆನ್ಸ್. ಸೊ ಪ್ಲಸ್ ಇವನ್ ದೇ ವಿಲ್ ಗೆಟ್ ಸಮ್ ಸ್ಕಾಲರ್ಶಿಪ್ಸ್ ಎಲ್ಲ ಸಿಗೋದುಂಟು. ಮತ್ತೆ ಇವನ್ ಪ್ರೊಫೆಷನಲ್ ಸಹ ಹೋಗ್ಬೋದು, ಅಂದ್ರೆ ಗ್ರೇಟ್ ಸರ್ಟಿಫಿಕೇಟ್ಸ್ ಇದ್ರೆ ಯು ಕ್ಯಾನ್ ಟೇಕ್ ಮ್ಯೂಸಿಕ್ ಆಸ್ ಅ ಪ್ರೊಫೆಷನ್. ಓಕೆ, ಸರಿ, ಅಲ್ಲಿಂದನೇ ಹಾಗಾದ್ರೆ ಮುಂದುವರಿಸ್ತಾರೆ. ಸೊ ಮ್ಯೂಸಿಕ್ ಅನ್ನ ಒಂದು ಫುಲ್ ಟೈಮ್ ಕೆರಿಯರ್ ಆಗಿ ರೂಪಿಸಿಕೊಳ್ಬಹುದಾ? ಇವತ್ತು ಕಾರ್ಯಕ್ರಮ ನೋಡ್ತಾ ಇರೋರು ಆಸಕ್ತಿ ಇದೆ. ಎಸ್, ಯು ಕ್ಯಾನ್, ಬಟ್ ನಿಮ್ಮಲ್ಲಿ ಆ ಛಲ ಇರಬೇಕು ಮುಂದೆ. ಯಾಕಂದ್ರೆ ಒಂದು ಹೇಳ್ತೀನಿ, ನಮ್ಮಲ್ಲಿ ಮ್ಯೂಸಿಷಿಯನ್ಸ್ ತುಂಬಾ ಜನ ಇದ್ದಾರೆ. ಓಕೆ, ಮತ್ತೆ ಈ ಬರೋ ದಿನಗಳಲ್ಲಿ ತುಂಬ ಮ್ಯೂಸಿಕ್ ಕಲಿಯೋರು ಸಹ ಇದ್ದಾರೆ, ತುಂಬ ಎಂಥೂಸಿಯಾಸ್ಟಿಕ್ ಯಂಗ್ಸ್ಟರ್ಸ್ ಇದ್ದಾರೆ. ಬಟ್ ಅದನ್ನು ಕ್ಯಾರಿಯರ್ ಅಂತ ತಗೊಳ್ಬೇಕಾದ್ರೆ ಇಟ್ ಈಸ್ ಡಿಫಿಕಲ್ಟ್. ಬಿಕಾಸ್ ಯಾಕಂದರೆ ಡಿಫಿಕಲ್ಟ್ ಅಂತ ಅಲ್ಲ, ಇಟ್ಸ್ ಅ ಚಾಲೆಂಜಿಂಗ್. ಓಕೆ, ಇಟ್ಸ್ ಲೈಕ್ ದ ಬೆಸ್ಟ್ ಔಟ್ ಆಫ್ ಬೆಸ್ಟ್ ಅವರಿಗೆ ಸ್ಟೇಜ್ ಸಿಗ್ತದೆ. ಮತ್ತೆ ಎಲ್ಲ ಬೆಸ್ಟ್ ಔಟ್ ಆಫ್ ಬೆಸ್ಟಿಗೆ ಸ್ಟೇಜ್ ಸಿಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಆ ಟೈಮಲ್ಲಿ ಅಲ್ಲಿ ನೀವು ಇದ್ರೆ ಯು ಆರ್ ಲಕ್ಕಿಯೆಸ್ಟ್ ಪರ್ಸನ್. ಹಾಗೆ ದೆನ್ ಒನ್ ಮೋರ್ ಥಿಂಗ್ ಇಸ್ ದಟ್ ಓಕೆ, ಮ್ಯೂಸಿಕ್ ಆಸ್ ಎ ಕ್ಯಾರಿಯರ್, ಲೈಕ್ ಮ್ಯೂಸಿಕ್ ಕ್ಯಾರಿಯರ್ ಡಿಫ್ರೆಂಟ್ ಉಂಟು. ಟೀಚಿಂಗ್, ಸೊ ತುಂಬ ಜನ ಲೈಕ್ ಟೀಚಿಂಗ್ ಅನ್ನು ಪ್ರಿಫರ್ ಮಾಡೋದಿಲ್ಲ. ಬಿಕಾಸ್ ಮ್ಯೂಸಿಕ್ ಟೀಚಿಂಗ್ ಯು ನೀಡ್ ಲಾಟ್ಸ್ ಆಫ್ ಪೇಷನ್ಸ್.
ಓಕೆ. ಇಲ್ಲದ್ರೆ ಯು ಕ್ಯಾನ್ ನೆವರ್ ಬಿಕಮ್ ಅ ಮ್ಯೂಸಿಕ್ ಟೀಚರ್. ಓಕೆ. ಓಕೆ. ಸೊ ಬಟ್ ಒನ್ಸ್ ನಿಮಗೆ ಅಂದರೆ ಅದು ಟ್ರೈ ಮಾಡಿದ್ರೆ ಆ್ಯಂಡ್ ಇಫ್ ಯು ಕ್ಯಾನ್ ಹ್ಯಾಂಡಲ್ ದ್ಯಾಟ್, ಎಸ್ ಯು ಆರ್ ಅ ವಿನ್ನರ್. You're a winner. But that doesn't mean that every good music teacher will always get under a number of students. And it depends on how you teach, how you approach. Yakandre idu teach, and if you are taking teaching as a career, see, even Nanna idralli, like I have got students from various different backgrounds, from of various different ages. Okay. So I can't teach the same kind and the same syllabus ಎಲ್ಲರಿಗೆ ಟೀಚ್ ಮಾಡಲಿಕ್ಕೆ ಆಗುದಿಲ್ಲ. ಓಕೆ. ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೇ ಸೈಕಾಲಜಿಕಲಿ ಹೇಗೆ ಅವ್ರು ತಗೊಳ್ತಿದ್ದಾರೆ, ಅವ್ರು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಅದೆಲ್ಲ ನಾವು ಕಲಿಬೇಕಾಗ್ತದೆ. ಅದೊಂದು. ಮತ್ತೆ ಇನ್ನೊಂದು ಕ್ಯಾರಿಯರ್ ಇನ್ ಮ್ಯೂಸಿಕ್ ಅಂದರೆ ನನ್ನಿಂದ ಕಲ್ತ ತುಂಬ ಸ್ಟೂಡೆಂಟ್ಸ್ ಲೈಕ್ ದೇ ಆರ್ ಇನ್ ಟು ಬಾಲಿವುಡ್ ಅಲ್ಲಿ ಇದ್ದಾರೆ, ಕನ್ನಡ ಫಿಲ್ಮ್ ಇಂಡಸ್ಟ್ರೀಸ್ ಅಲ್ಲಿ ಇದ್ದಾರೆ, ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಅಲ್ಲಿ ಸ್ಟ್ರಗಲ್ಸ್ ಇದೆ, ಇಲ್ಲ ಅಂತ ಇಲ್ಲ. So you have to be always at top notch. Okay, and you have to do your best. ಮತ್ತೆ ಇನ್ನೊಂದು, you have to understand the market also. Okay. So you can't be, ಯಾಕಂದ್ರೆ ಒಮ್ಮೊಮ್ಮೆ ಏನಾಗ್ತದೆ ಅಂದರೆ ಲೈಕ್ you try to give your best, but market doesn't want that. So you need to understand ಅಂದರೆ ಹೇಗೆ, this is out of the context. ನನ್ನ ಸ್ಟೂಡೆಂಟ್ಸ್, ನನ್ನ ಕಲಿತ ಸ್ಟೂಡೆಂಟ್ಸ್, they don't prefer to work in Kannada film industry. They are into Bollywood, Marathi or Malayalam. ಯಾಕಂದರೆ ಅವ್ರು ಹೇಳ್ತಾರೆ ಇಲ್ಲಿ ಅಷ್ಟು ಮಾರ್ಕೆಟಿಂಗ್ ಇಲ್ಲ, ಅವರ ವರ್ಕಿಗೆ ಅಷ್ಟು ಪ್ರಿಫರೆನ್ಸ್ ಕೊಡೋದಿಲ್ಲ. ಸೊ ದಟ್ಸ್ ವಾಟ್ ಯು ಶುಡ್ ನೋ ವೇ ಯು ಹ್ಯಾವ್ ಟು, ಅಂದರೆ ಎಲ್ಲಿ ಹೇಗೆ ವರ್ಕ್ ಮಾಡಬೇಕಂತ ಗೊತ್ತಿರಬೇಕು. ಎಲ್ಲ ಕಡೆ ನೀವು ಎಲ್ಲ ನಿಮ್ಮ ಎನರ್ಜಿ ಯೂಸ್ ಮಾಡಿದ್ರೆ ಮತ್ತೆ ಲಾಸ್ಟಿಗೆ ಒಮ್ಮೊಮ್ಮೆ ಫೇಲಿಯರ್ ಆಗಿ ನಿಮಗೆ ಅಂದರೆ ಡಿಪ್ರೆಷನ್ ಹೋಗೋ ಚಾನ್ಸ್ ಉಂಟು. ಸೊ ಹಾಗೆ ಸಹ ಇರ್ತದೆ. ಮ್ಯೂಸಿಕ್ ಇಸ್ ಆಲ್ವೇಸ್ ಅ ಹೀಲಿಂಗ್ ಥಿಂಗ್. ಅದು ನಿಮ್ಮನ್ನ ಡಿಪ್ರೆಷನ್ಗೆ ದೂಡಬಾರ್ದು ಖಂಡಿತವಾಗ್ಲೂ ಕೂಡ. ಬಟ್ ನಿಜವಾಗ್ಲೂ ಕೂಡ ಇವತ್ತು ಮ್ಯೂಸಿಕ್ ಕ್ಲಾಸಸ್ಗಳು ಮತ್ತು ನಾವು ನೋಡ್ತೇವೆ ಇವತ್ತು ಮಕ್ಕಳು ಕಲಿಯುವಂಥ ಇನಿಷಿಯಲ್ ಸ್ಕೂಲ್ ಡೇಸ್ಗಳಲ್ಲಿ ಎಲ್ಲ ಕಡೆಗಳಲ್ಲಿ ಒಬ್ಬರು ಮ್ಯೂಸಿಕ್ ಟೀಚರ್ ಅಂತ ಇರ್ತಾರೆ. ಸೊ ಅಂಥದ್ದೊಂದು ಕಾನ್ಸೆಪ್ಟನ್ನು ಎಲ್ಲ ಸ್ಕೂಲ್ಗಳು ಡೆವಲಪ್ ಮಾಡ್ಕೊಳ್ತಾ ಬರೋದರಿಂದ ಖಂಡಿತವಾಗ್ಲೂ ಚಾಲೆಂಜಿಂಗ್ ಇದೆ. ಬಟ್ ನೀವು ಪ್ಯಾಷನಲ್ಲಿ ಮುಂದುವರಿತೀರಿ ಅಂತ ಆದರೆ ಮ್ಯೂಸಿಕ್ ನಿಮಗೆ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡ್ತದೆ. ಮತ್ತು ಇನ್ನೊಂದು ನಾನು ನೋಡಿದ್ದೀನಿ, ಲೈಕ್ ಅಬ್ರಾಡ್ ಕಂಟ್ರೀಸಲ್ಲಿ ಇಲ್ಲಿ ಹೇಗೆ ನಿಮ್ಮದು ಸಬ್ಜೆಕ್ಟ್ಸ್ ಉಂಟು ಅಲ್ವಾ, ಮ್ಯೂಸಿಕ್ ಈಸ್ ಆಲ್ಸೋ ಕಂಪಲ್ಸರಿ ಸಬ್ಜೆಕ್ಟ್. Okay. Not just a hobby. It's not a hobby. It's not. ಈಗ ನೀವು ಯುರೋಪ್ ಹೋಗಿ or ಅಮೆರಿಕಾ ಹೋಗಿ, ಅಲ್ಲಿ ಮ್ಯೂಸಿಕ್ ಇಸ್ ಒನ್ ಆಫ್ ದ ಸಬ್ಜೆಕ್ಟ್ ಯು ಹ್ಯಾವ್ ಟು ಲರ್ನ್. Okay. ಸೊ ಬಟ್ ಪ್ಲಸ್ ಪಾಯಿಂಟ್ ಆಫ್ ಮ್ಯೂಸಿಕ್ ಇಸ್, ಒಂದು ಹೇಳ್ತೀನಿ, ಒನ್ಸ್ ಯು ಲರ್ನ್ ದ ಬೇಸಿಕ್ಸ್ನ, ಇಟ್ ಇಸ್ ನಾಟ್ ಲೈಕ್ ಅದರ್ ಸಬ್ಜೆಕ್ಟ್ಸ್. ಬೇರೆ ಸಬ್ಜೆಕ್ಟ್ಸ್ ಹೇಗೆ ಅಂದರೆ ನೀವು ಕಲಿತೀರಿ, ಎಕ್ಸಾಮಲ್ಲಿ ಬರೀತೀರಿ, ಮತ್ತೆ ನೆಕ್ಸ್ಟ್ ಇಯರ್ ನಿಮಗೆ ಮರ್ತೋಗ್ತೀರಿ. ಬಟ್ ಇದು ಮ್ಯೂಸಿಕ್ ನೀವು ರಿಯಲಿ ಪ್ರಾಕ್ಟೀಸ್ ಮಾಡ್ತೀರಿ, ವಾಟ್ ಎವರ್ ಯು ಲರ್ನ್ ಫ್ರಮ್ ದ ಬಿಗಿನಿಂಗ್ ನ, ಇಟ್ ವಿಲ್ ಬಿ ದೇರ್ ಟಿಲ್ ದ ಎಂಡ್ ಆಫ್ ಯುವರ್ ಲೈಫ್. ಸೊ ಒಂದು ಒಳ್ಳೆಯ ಮಾತು. ಆಮೇಲೆ ಅವ್ರು ಮಾತಾಡ್ತಾ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಿದ್ರೆ, ಏನಂತ ಹೇಳಿದ್ರೆ, ಈಗ ಒಬ್ಬ ಮ್ಯೂಸಿಕ್ ಟೀಚರ್ಗೆ ಏನು ಚಾಲೆಂಜ್ ಇರುತ್ತೆ ಅಂತ ಹೇಳಿದ್ರೆ, ಸ್ಕೂಲಲ್ಲಿ ಈಗ ನನಗೆ ಗೊತ್ತಿದೆ, ನಾನು ಡಿಗ್ರಿ ಮಕ್ಕಳಿಗೆ ಪಾಠ ಮಾಡ್ತೇನೆ, 18 to 21 ಇರ್ತಾರೆ, ಅಥವಾ ಒಬ್ಬರು ಪ್ರೈಮರಿ ಸ್ಕೂಲಿಗೆ ಪಾಠ ಮಾಡ್ತಾರೆ, 7 to 13 ಇರ್ತಾರೆ. ಬಟ್ ಇವರಲ್ಲಿ ಏನು ಅಂತ ಹೇಳಿದ್ರೆ 5 ವರ್ಷದಿಂದ ಹಿಡಿದು 75 ವರ್ಷದವನು ಸ್ಟೂಡೆಂಟ್ ಆಗಿರ್ತಾನೆ. ಸೊ ಒಬ್ಬೊಬ್ಬರನ್ನ ಇಂಡಿವಿಜುವಲಿ ಅರ್ಥ ಮಾಡ್ಕೊಂಡು ಪಾಠ ಮಾಡುವಂಥದ್ದು ಅದು ಒಂದು ಚಾಲೆಂಜಿಂಗ್ ಇರ್ತದೆ, ಮತ್ತು ಅದಕ್ಕೆ ಪೇಷನ್ಸ್ ಕೂಡ ಬೇಕು ಅನ್ನುವಂಥದ್ದನ್ನು ಒಂದು ವಿಚಾರವಾಗಿ ಹೇಳ್ತಾ ಇದ್ದಾರೆ. ಸರ್, ಈಗ ಇದು ಒಂದು ಡಿಸಿಪ್ಲಿನ್ ಆಗಿ ಕೂಡ ಕಲಿಯುವವರು, ಶಾಸ್ತ್ರೀಯವಾಗಿ ಕಲಿಯುವಂಥದ್ದು ಕೂಡ ಅವಕಾಶಗಳು ಇದೆ. ಇವತ್ತು ಇದರಲ್ಲಿ ಮಾಸ್ಟರ್ಸ್ ಅನ್ನು ಮಾಡ್ಲಿಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ. ಸರ್, ಇದರ ಬಗ್ಗೆ ತಾವೇನು ತಿಳಿಸ್ಬೋದು ಅಂತ? ಸೊ ನೀವು ಅದನ್ನು ಕ್ಯಾರಿಯರ್ ಮಾಡೋದಾದರೆ ಅಂದ್ರೆ ಬ್ಯಾಚುಲರ್ಸ್ ಇನ್ ಮ್ಯೂಸಿಕ್ ಈ ಸಬ್ಜೆಕ್ಟ್ಸ್ ಎಲ್ಲ ಕಡೆ ಸಿಗೋದಿಲ್ಲ. ಸೊ ವಾಟ್ ಯು ಕ್ಯಾನ್ ಡೂ ಇಸ್ ಆನ್ಲೈನ್ ಕ್ಲಾಸಸ್ ಇದೆ. ಸೊ ಆರ್ ಗ್ರೇಡ್ ಎಕ್ಸಾಮ್ಸ್ ಇದೆ, ಯು ಕ್ಯಾನ್ ಗಿವ್ ದ ಗ್ರೇಡ್ ಎಕ್ಸಾಮ್ಸ್. ಗ್ರೇಡ್ ಎಕ್ಸಾಮ್ಸ್ ಹೇಗೆ ಹೋಗ್ತದೆ ಅಂದ್ರೆ ಸ್ಟಾರ್ಟ್ಸ್ ವಿತ್ ಗ್ರೇಡ್ 1, ಗ್ರೇಡ್ 2 ಟಿಲ್ ಗ್ರೇಡ್ 8 ತನಕ ಇರ್ತದೆ. ದೆನ್ ಕಮ್ಸ್ ಯುವರ್ ಲೈಸೆನ್ಶಿಯೇಟ್ ಮತ್ತೆ ಡಿಪ್ಲೊಮಾ, ಹಾಗೆ ಕೋರ್ಸಸ್ ಹೋಗ್ತದೆ. Then you can go for, if you are still interested, you can go for bachelors in music. Bachelors in music or bachelors in performing arts, ಹಾಗೆ ತುಂಬ ಕೋರ್ಸಸ್ ಇದೆ. ಸೊ ಇದು ಲಿಮಿಟೆಡ್ ಲಿಮಿಟೆಡ್ ಇಲ್ಲಿ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಇದೆ. ಬ್ಯಾಂಗ್ಳೂರಲ್ಲಿ ಕ್ರೈಸ್ಟ್ ಕಾಲೇಜ್ ಮತ್ತೆ ಇನ್ನೊಂದೊಂದು ಬ್ಯಾಂಗ್ಳೂರ್ ಕನ್ಸರ್ವೇಟರಿ ಅಂತ ಉಂಟು, ಅಲ್ಲಿ ಮಾಡ್ತಾರೆ. ಮತ್ತೆ ಮುಂಬೈಯಲ್ಲಿದೆ. ಸೊ ಇದಕ್ಕೆ ನೀವು ಈ ಕೋರ್ಸಸ್ಗೆ ಬ್ಯಾಚುಲರ್ ಇನ್ ಮ್ಯೂಸಿಕ್ ಹೋಗಬೇಕಾದ್ರೆ ನೀವು
ಗ್ರೇಡ್ ಎಕ್ಸಾಮ್ಸ್ ನಾವು ಹೇಗೆ ಗ್ರೇಡ್ ಎಕ್ಸಾಮ್ಸಲ್ಲಿ ಥಿಯರಿ ನೀವು ಬರಿಬೇಕಾಗ್ತದೆ. ಥಿಯರಿ ಅಂದರೆ ಗ್ರೇಡ್ ಲೆವೆಲ್ ಇನ್ಸ್ಟ್ರೂಮೆಂಟಲ್ಲಿ ಗ್ರೇಡ್ ಎಕ್ಸಾಮ್ಸ್ ಉಂಟು ಮತ್ತು ಮ್ಯೂಸಿಕ್ ಥಿಯರಿಲಿ ಗ್ರೇಡ್ ಎಕ್ಸಾಮ್ಸ್ ಉಂಟು. ಸೊ ಮ್ಯೂಸಿಕ್ ಥಿಯರಿ ಅಟ್ಲೀಸ್ಟ್ ಗ್ರೇಡ್ 4 to grade 5 ನೀವು ಮಾಡಬೇಕಾಗ್ತದೆ ನಿಮಗೆ ಎಂಟ್ರೆನ್ಸ್ ಬೇಕಾದರೆ. ಹಾಗೆ ಮಾಸ್ಟರ್ಸ್ ಇನ್ ಮ್ಯೂಸಿಕ್ ಸಹ ಉಂಟು. ಸೊ ಇದು ನಾನು ಹೇಳಿದ್ದು ಪಾಶ್ಚಾತ್ಯ ಮ್ಯೂಸಿಕ್. ಸೊ ಇಂಡಿಯನ್ ಮ್ಯೂಸಿಕ್ ಆದರೆ BA ಇನ್ ಮ್ಯೂಸಿಕ್, MA ಇನ್ ಮ್ಯೂಸಿಕ್ ಅಂತ ಉಂಟು. ಸೊ ಗಂಗೂಬಾಯಿ ಹಾನ್ಗಲ್ ಯೂನಿವರ್ಸಿಟಿ ಅಲ್ಲಿ ಮಾಡ್ಬೋದು. ಆರ್ ನೀವು ಹಿಂದೂಸ್ತಾನಿ ಅದಕ್ಕೆಲ್ಲ ಹೋಗೋದಾದ್ರೆ ಐ ಪ್ರಿಫರ್ ಗಂಧರ್ವ ಯೂನಿವರ್ಸಿಟಿ. ಸೊ ದಟ್ಸ್ ದ ಬೆಸ್ಟ್. ಸೊ ದೀಸ್ ಟು. ಅಂಡ್ ಕರ್ನಾಟಕ ಆದರೆ ಕರ್ನಾಟಕದಲ್ಲಿ ಗಂಗೂಬಾಯಿ ಹಾನ್ಗಲ್. ಮತ್ತೆ ಕರ್ನಾಟಿಕ್ ಮ್ಯೂಸಿಕ್ ಮೋಸ್ಟ್ ಆಫ್ ದೆಮ್ ದೇ ಪ್ರಿಫರ್ ಸಮ್ ಯೂನಿವರ್ಸಿಟೀಸ್ ಇನ್ ತಮಿಳ್ನಾಡು. ನನಗೆ ಅದರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಬಟ್ ಹಿಂದೂಸ್ತಾನಿ ಗಂಧರ್ವ ಇಸ್ ಒನ್ ಆಫ್ ದ ಬೆಸ್ಟ್. ಓಕೆ ಫೈನ್. ಅಂದರೆ ಶಾಸ್ತ್ರೀಯ ಸಬ್ಜೆಕ್ಟ್ ಆಗಿ, ಡಿಸಿಪ್ಲಿನರಿ ಸಬ್ಜೆಕ್ಟ್ ಆಗಿ ಇದನ್ನು ಕಲೀಲಿಕ್ಕೆ ಅವಕಾಶ ಇದೆ. ತುಂಬ ಜನ ಕಲಿತಾರೆ. ಕರ್ನಾಟಕದಲ್ಲೂ ಕೂಡ ಯೂನಿವರ್ಸಿಟಿ ಇದೆ ಅನ್ನುವಂಥದ್ದನ್ನು ಮಾಹಿತಿ ಕೊಟ್ಟಿದ್ದಾರೆ. ವೆಸ್ಟರ್ನ್ ಕಲಿತೀರಾದರೆ ಎಲ್ಲಿ ಅವಕಾಶಗಳು ಇದೆ ಅನ್ನುವಂಥದ್ದನ್ನು ಕೂಡ ಸರ್ ಬಹಳ ಸಂಕ್ಷಿಪ್ತವಾಗಿ ತಿಳಿಸ್ತಾ ಬಂದಿದ್ದಾರೆ. ಈಗ ಒಂದು ನಮ್ಮ ಲೋಕವನ್ನು ನಾವು 2 ರೀತಿ ಭಾಗ ಮಾಡ್ತೇವೆ ಈಗ, ಪ್ರೀ ಕೋವಿಡ್ ಮತ್ತು ಪೋಸ್ಟ್ ಕೋವಿಡ್ ಅಂತ. ಈ ಕೋವಿಡ್ ನಮಗೆ ಅನೇಕ ವಿಚಾರಗಳನ್ನು ಕಲಿಸಿಕೊಟ್ಟಿದೆ. ಅದರಲ್ಲಿ ಒಂದು, ನಮಗೆಲ್ಲರೂ ಲಾಕ್ಡೌನ್ ಆಗಿ ಒಳಗಡೆ ಇದ್ದಾಗ, ಮನೆಯಲ್ಲಿದ್ದಾಗ ವರ್ಚುವಲ್ ಕ್ಲಾಸಸ್ಗಳ ಕಾನ್ಸೆಪ್ಟ್ ಒಂದು ಬೆಳೆದು ಬಂತು. ಸೊ ನಾನು ನೆನೆಸ್ತೇನೆ, ಅಲ್ಲಿಂದ ನಿಮ್ಮ ಟೀಚಿಂಗ್ ವೇಗಳಲ್ಲೂ ಕೂಡ, ಅಂದರೆ ನಾಟ್ ಜಸ್ಟ್ ಯು, ಯಾರೆಲ್ಲ ಮ್ಯೂಸಿಕ್ ಟೀಚ್ ಮಾಡ್ತಾರೆ ಅವರು ಕೂಡ ಕೆಲವೊಂದಕ್ಕೆ ಬದಲಾಗಬೇಕು. ಅದರಲ್ಲಿ ಬಹಳ ಮುಖ್ಯವಾದದ್ದು ವರ್ಚುವಲ್ ಕ್ಲಾಸಸ್ಗಳು. ಸೊ ನಿಮ್ಮ ವರ್ಚುವಲ್ ಕ್ಲಾಸಸ್ಗಳ ಬಗ್ಗೆ ಮತ್ತು ನಿಮಗೆ ವರ್ಚುವಲ್ ಆಗಿ ಅಕ್ರಾಸ್ ಕಂಟ್ರಿ ನಿಮಗೆ ಸಿಗುವಂಥ ಸ್ಟೂಡೆಂಟ್ಸ್ಗಳ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಐ ವಾಸ್ ಅಗೇನ್ಸ್ಟ್ ದ ವರ್ಚುವಲ್ ಕ್ಲಾಸಸ್. ಯಾಕಂದರೆ ವರ್ಚುವಲ್ ಕ್ಲಾಸಸ್ಸಲ್ಲಿ ನಿಮಗೆ ಅದೊಂದು ಫಿಸಿಕಲ್ ಕ್ಲಾಸಸ್ಸಲ್ಲಿ ನಾವು ಹೇಗೆ ಟೀಚ್ ಮಾಡ್ತೀವಿ ನೋಡಿ, ಆ ಥರ ನಿಮಗೆ ಎನ್ವೈರ್ಮೆಂಟ್ ಇರೋದಿಲ್ಲ. ಸೊ ನಾನಂದರೆ ಫ್ರಮ್ ವೆರಿ ಬಿಗಿನಿಂಗ್ ನಾನು ಇದು ಆನ್ಲೈನ್ ಕ್ಲಾಸಸ್ ಇದು ಎಗೇನ್ಸ್ಟ್ ಇದ್ದೆ. ಸೊ ಬಟ್ ನಂದು ಮೈಂಡ್ ಸೆಟ್ ಚೇಂಜ್ ಮಾಡಿದ್ದು ಕೋವಿಡ್. ಸೊ ಎಂತ ಆಯ್ತಂದರೆ, ಡ್ಯೂರಿಂಗ್ ಕೋವಿಡ್ ಎವ್ರಿಥಿಂಗ್ ಸ್ಟಾಪ್ಡ್. ಸೊ ಎವ್ರಿಥಿಂಗ್ ಸ್ಟಾಪ್ಡ್. ಎಂತ ಮಾಡ್ಬೋದು, ಹೇಗೆ ಕ್ಲಾಸಸ್ ಕಂಟಿನ್ಯೂ ಮಾಡ್ಬೋದು. ಸೊ ದೆನ್ ನನ್ನ ಸ್ಟೂಡೆಂಟ್ಸಿಗೆ ನಾನು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನನ್ನ ಫಿಸಿಕಲ್ ರೆಗ್ಯುಲರ್ ಸ್ಟೂಡೆಂಟ್ಸ್ ಇದ್ದರು, ಅವರಿಗೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ. ಸೊ ನನ್ನ ಮಿಸ್ಸಸ್ ಹೇಳಿದ್ರು, ವೈ ನಾಟ್ ಟ್ರೈ, ಬಿಕಾಸ್ ಯು ಆರ್ ಗುಡ್ ಅಟ್ ಟೀಚಿಂಗ್, ವೈ ನಾಟ್ ಟ್ರೈ ಆನ್ಲೈನ್. ನನಗೆ ಅದು ಐಡಿಯಾ ಸರಿ ಅನಿಸಿಲ್ಲ, ಬಟ್ ಹಾಫ್ ಮೈಂಡಲ್ಲಿ ಸ್ಟಾರ್ಟ್ ಮಾಡಿದೆ. ಓಕೆ, ನಾನು ಇದು ಮಾಡಲಿಲ್ಲ, ಅದ್ರ ಬಗ್ಗೆ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಮಾಡಿರಲಿಲ್ಲ. ಬಟ್ ಥಿಂಗ್ ಇಸ್, ಸ್ಟೂಡೆಂಟ್ಸ್ ಅವರ ಪೇರೆಂಟ್ಸ್ ಅಂದರೆ ಅವರದೇ ಬಾಯಿ ಮಾತಲ್ಲಿ ಹೇಳಿ ಸೊ ಐ ಗಾಟ್ ಲಾಟ್ ಆಫ್ ಸ್ಟೂಡೆಂಟ್ಸ್. ದೆನ್ ಥಿಂಗ್ ಇಸ್ ಲೈಕ್ ಆಗ ಸ್ಟಾರ್ಟ್ ಮಾಡಿದ್ದು. ಸೊ ಆ್ಯಕ್ಚುಲಿ ಹಾಫ್ ಮೈಂಡಲ್ಲಿ ಸ್ಟಾರ್ಟ್ ಮಾಡಿದ್ದು. ಇವಾಗ ಹೋಗಿ ಲೈಕ್ ದೇರ್ ಆರ್ ಸಮ್ ಸ್ಟೂಡೆಂಟ್ಸ್ ಲೈಕ್ ಅವರು ಈಗ ಗ್ರೇಡ್ 4 ಗ್ರೇಡ್ 5 ತನಕ ಹೋಗಿದ್ದಾರೆ. ಐ ಹ್ಯಾವ್ ನೆವರ್ ಮೆಟ್ ದೆಮ್ ಇನ್ ಮೈ ಲೈಫ್. ಆನ್ಲೈನಲ್ಲೇ ಕಲಿತು ಅಂತ, ಯಾಕಂದರೆ ನಮ್ಮಲ್ಲಿ ಆನ್ಲೈನ್ ಎಕ್ಸಾಮ್ಸ್ ಇದೆ. ಸೊ ದಟ್ಸ್ ವಾಟ್. ಸೊ ಅಪ್ ಟಿಲ್ ಗ್ರೇಡ್ 4 ಗ್ರೇಡ್ 5 ಆ್ಯಂಡ್ ದೇ ಹ್ಯಾವ್ ಬಿನ್, ಅವರು ಸ್ಕೂಲಲ್ಲಿ ಪರ್ಫಾರ್ಮ್ ಮಾಡೋದಿಲ್ಲ, ವಿಡಿಯೋ ಎಲ್ಲ ಕಲಿಸ್ತಾ ಇರ್ತಾರೆ. ಒಬ್ಬೊಬ್ಬರು ಪ್ರೊಫೆಷನಲ್ಲಿ ಬ್ಯಾಂಡ್ ಎಲ್ಲ ಫಾರ್ಮ್ ಮಾಡಿ ಪ್ಲೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಐ ಹ್ಯಾವ್ ನೆವರ್ ಮೆಟ್ ದೆಮ್ ಇನ್ ಮೈ ಲೈಫ್. ವರ್ಚುವಲಿ ಕನೆಕ್ಟ್. ಎಸ್. ಸೊ ಕೇಳಲಿಕ್ಕೆ ಖುಷಿ ಆಗ್ತದೆ. ಸೊ ಯು ಕ್ಯಾನ್ ಲರ್ನ್. ಸೊ ಒಂದು ಹೇಳ್ತೀನಿ, ನಿಮ್ಮಲ್ಲಿ ಕಲಿಬೇಕಂತ ಮನಸ್ಸಿದ್ರೆ ಉಂಟಲ್ವಾ, ಯು ಕ್ಯಾನ್ ಲರ್ನ್. ಈ ಬ್ಯಾರಿಯರ್ಸ್ಗಳು ಏನು ಮ್ಯಾಟರ್ ಆಗೋದೇ ಇಲ್ಲ. ಇಟ್ ಡಸಂಟ್ ಮ್ಯಾಟರ್. ಅದು ಯಾಕಂದರೆ ಕಲಿಯುವಾಗ ಒಬ್ಬನಿಗೆ ಕಲೀಲಿಕ್ಕೆ ಅದು ಈಗ ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ, ಇಟ್ ಜಸ್ಟ್ ಟೆಲ್ಸ್ ಹಿಮ್ ದ ಒಂದು ಪಾತ್, ಒಂದು ವೇ ಶೋ ಮಾಡ್ತದೆ. ದೆನ್ ಇಟ್ ಡಿಪೆಂಡ್ಸ್ ಆನ್ ದಟ್ ಪರ್ಸನ್. ಅವ ಹೇಗೆ ತಗೊಳ್ತಾನೆ ಮತ್ತು ಹೇಗೆ ಅವನ ಜೀವನವನ್ನು ರೂಪಿಸ್ಕೊಳ್ತಾನೆ, ಅದು ಅವನ ಮೇಲೆ ಡಿಪೆಂಡ್ ಆಗುತ್ತೆ. ಖಂಡಿತ. ಸೊ ಈಗ ಇವತ್ತು ನಮ್ಮ ಎಪಿಸೋಡಲ್ಲಿ ಒಂದು ಪ್ರಯತ್ನ ಮಾಡಿದ್ದೆ ನಾವು, ಮ್ಯೂಸಿಕ್ಕನ್ನು ಬೇಸಿಕ್ಕಾಗಿ ಒಂದು ರೀತಿಯಲ್ಲಿ ಇಂಟ್ರೊಡ್ಯೂಸ್ ಮಾಡುವ. ನಿಮಗೆ ಇವತ್ತು ನಮ್ಮ ಮಕ್ಕಳಿಗೆ ಖಂಡಿತವಾಗ್ಲೂ ಕೂಡ ಒಂದು ಹವ್ಯಾಸವಾಗಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳನ್ನು ಕಲಿಯೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಹಾಡನ್ನು ಅದರ ನೊಟೇಷನ್ಗೆ ತಕ್ಕ ಹಾಗೆ ಹಾಡುವಂಥದ್ದನ್ನು, ಒಳ್ಳೆಯ ಸ್ವರದೊಂದಿಗೆ ಕಲಿಯುವುದಕ್ಕೆ ಹಾಡುವಂಥದ್ದನ್ನು ಕಲಿಯುವಂಥದ್ದಾಗಿರು, ಇಂಥದಕ್ಕೆ ಕಡ್ಡಾಯವಾಗಿ ಅಥವಾ ನೀವು ಸ್ವಯಂ ಸ್ಫೂರ್ತಿಯಿಂದ ನಿಮ್ಮ ಮಕ್ಕಳನ್ನು ಸೇರಿಸಿದರೆ ಒಳ್ಳೆಯದು. ಮಕ್ಕಳು ಅಂಥದ್ದನ್ನು ಕಲಿತಷ್ಟು ಅವರ ಮೈಂಡಲ್ಲಿ ಅವರು ತುಂಬ ಸಶಕ್ತರಾಗಿ ಬೆಳೀತಾರೆ, ಅವರ ಮೈಂಡ್ ಶಾರ್ಪ್ ಆಗುತ್ತೆ, ಅವರ ಮ್ಯಾಥ್ಸಿಗೆ, ಅವರ ಬೇರೆ ಬೇರೆ ಸಬ್ಜೆಕ್ಟಿಗೆ ಅದು ಹೆಲ್ಪ್ ಆಗುತ್ತೆ ಅಂತ ಸರ್ ಮಾತಾಡಿದರು. ಬರೀ ನಾವು ಅದನ್ನು ಒಂದನ್ನೇ ಮಾತಾಡಲಿಲ್ಲ, ಅದರ ಜೊತೆಗೆ ಇದನ್ನು ಕೆರಿಯರ್ ಆಗಿ ತೆಗೆದುಕೊಳ್ಬೋದಾ ಅಂತ ಒಂದು ಚರ್ಚೆ ಮಾಡಿದೆವು. ಶಾಸ್ತ್ರೀಯವಾಗಿ ಹೇಗೆ ಕಲಿಬೋದು, ಕಲಿತಾಗ ಏನು ಅವಕಾಶಗಳಿರುತ್ತೆ ಅನ್ನೋದನ್ನು ಚರ್ಚೆ ಮಾಡಿದೆವು. ಮ್ಯೂಸಿಕಲ್ಲಿ ಸರ್ಟಿಫಿಕೇಷನ್ಸ್ ಹೇಗೆ, ಗ್ರೇಡ್ಗಳು ಹೇಗೆ ಅನ್ನೋದನ್ನು ನಾವು ಚರ್ಚೆ ಮಾಡಿದೆವು. ಇದೆಲ್ಲದರ ಒಟ್ಟಿಗೆ ನಮ್ಮ ಆಲೋಚನೆ ಇರುವಂಥದ್ದು ಏನು ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಸಂಗೀತ, ಗಾಯನ ಇದರ ಬಗ್ಗೆ ಆಸಕ್ತಿ ಬರಲಿ.
ನಮ್ಮ ಚರ್ಚ್ಗಳಲ್ಲಾಗಿರ್ಬೋದು ಅಥವಾ ಬೇರೆ ಕಾನ್ಸರ್ಟ್ಗಳಲ್ಲಾಗಿರ್ಬೋದು ನಮ್ಮ ಮಕ್ಕಳು ಪರ್ಫಾರ್ಮ್ ಮಾಡುವ ಲೆವೆಲ್ಗೆ ಬೆಳೀಲಿ, ಅವರನ್ನು ಒಂದು ಹವ್ಯಾಸವಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ, ಪ್ಯಾಷನ್ ಆಗಿ ಬೆಳೆಸ್ಕೊಳ್ಳಿ. ಅವರು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಲಿ, ಅದರ ಜೊತೆಗೆ ಮ್ಯೂಸಿಕನ್ನು ಅವರು ಕ್ಯಾರಿ ಮಾಡಲಿ. ಅವರಿಗೆ ಅದು ರಿಲ್ಯಾಕ್ಸೇಷನ್ ಆಗಿರ್ಬೋದು, ಅವರಿಗೆ ಅದು ಹೊಸ ಹುರುಪನ್ನು ಕೊಡುವಂಥದ್ದಾಗಿರ್ಬೋದು, ಅಥವಾ ಸರ್ಗೆ ಕೊಟ್ಟಾಗೆ ಅದು ಇಟ್ಸ್ ಬ್ರೆಡ್ ಆ್ಯಂಡ್ ಬಟರ್ ಆಗ್ಬೋದು, ಅವರ ಜೀವನಕ್ಕೆ ಅವರಿಗೆ ಒಂದು ಅನ್ನ ನೀಡುವಂಥ ದಾರಿ ಆಗಬಹುದು. ಹಾಗಾಗಿ ನಿಮ್ಮ ಮಕ್ಕಳನ್ನು ಕೂಡ ನೀವು ಇದರ ಬಗ್ಗೆ ಆಲೋಚನೆ ಮಾಡಿ ಅಂತ ಹೇಳ್ತಾ ನಾನು ಅನುಜ್ ಲೆವಿಸ್ ಅವರಿಗೆ ಮೊದಲನೇದಾಗಿ ಪ್ರೀತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮಗೆ ಕೊಟ್ಟದಕ್ಕಾಗಿ, ಅನುಭವವನ್ನು ಹಂಚಿಕೊಂಡದಕ್ಕಾಗಿ. ಇಟ್ ವಾಸ್ ಅ ಇಂಟ್ರೆಸ್ಟಿಂಗ್ ಕನ್ವರ್ಸೇಷನ್. ನಮಗೆ ಮಾತಾಡ್ತಾ ಭಾಳ ಖುಷಿ ಆಯಿತು. ಅನೇಕ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೂ ಕೂಡ ಸಿಸ್ಟಮ್ಯಾಟಿಕಲಿ, ಒಂದು ಸೈಂಟಿಫಿಕ್ ಆಗಿ ಕೂಡ ಅನೇಕ ಸಂಗತಿಗಳನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಆಯಿತು. ನಾನು ನೆನೆಸ್ತೇನೆ ಕಾರ್ಯಕ್ರಮವನ್ನು ನೋಡುವಂಥ ನಿಮಗೂ ಕೂಡ ಅದು ಬಹಳ ಸಹಾಯ ಆಗಿದೆ ಅಂತ. ಸೊ ನಾವು ಈ ಕಾರ್ಯಕ್ರಮದಲ್ಲಿ ಸರ್ ಅವರ, ಅನುಜ್ ಬ್ರದರ್ ಅವರ ನಂಬರನ್ನು ನಾವು ಖಂಡಿತವಾಗಲೂ ನಿಮಗೆ ಶೇರ್ ಮಾಡ್ತೇವೆ. ಅವರು ಹಿ ವಿಲ್ ಆಲ್ಸೋ ಟೇಕ್ ಅ ವರ್ಚುವಲ್ ಕ್ಲಾಸಸ್. ನಿಮ್ಮ ಮಕ್ಕಳಿಗೆ ಕಲಿಸಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ, ಅಥವಾ ಮ್ಯೂಸಿಕ್ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕು ಅಂತ ಆದರೂ ಕೂಡ ಹಿ ಈಸ್ ಹ್ಯಾವಿಂಗ್ ಅ ಎಕ್ಸ್ಪೀರಿಯನ್ಸ್. ಅವರು ಮ್ಯೂಸಿಕ್ ಟೀಚರ್ ಆಗಿ ಸೇವ್ ಮಾಡಿದವರು, ಅವರದ್ದೇ ಇನ್ಸ್ಟಿಟ್ಯೂಟ್ ಇದೆ. ಖಂಡಿತವಾಗ್ಲೂ ನೀವು ಅವರ ಹತ್ರ ಕಾಲ್ ಮಾಡ್ಬೋದು, ಕ್ಲಾರಿಫಿಕೇಷನ್ಸ್ಗಳನ್ನು ಪಡಿಬೋದು. ಇದೇ ಥರದ ಬೇರೆ ಬೇರೆ ಕಾರ್ಯಕ್ರಮದ ಬಗ್ಗೆ ನಿಮಗೆ ಬೇಕು ಅಂತ ಹೇಳಿದಾಗ ಖಂಡಿತವಾಗ್ಲೂ ನಮ್ಮ ಬಿಗ್ ಜೆ ಮಾಧ್ಯಮವನ್ನು ನೀವು ಸಂಪರ್ಕ ಮಾಡಿ. ಕೆರಿಯರ್ ರೋಡ್ ಮ್ಯಾಪ್ ಮೂಲಕವಾಗಿ ಬೇರೆ ಬೇರೆ ಕ್ಷೇತ್ರಗಳನ್ನು ಟಚ್ ಮಾಡಿ ಆ ಕ್ಷೇತ್ರವನ್ನು ಇಂಟ್ರೊಡ್ಯೂಸ್ ಮಾಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಸೊ ಮ್ಯೂಸಿಕ್ ಈಸ್ ಅ ಯೂನಿವರ್ಸಲ್ ಲ್ಯಾಂಗ್ವೇಜ್ ಆ್ಯಂಡ್ ಇಟ್ಸ್ ಡೀಪ್ಲಿ ಕನೆಕ್ಟೆಡ್ ಟು ಸ್ಪಿರಿಚುವಾಲಿಟಿ ಆಲ್ಸೋ. ಸಂಗೀತವನ್ನು ನಾವು ನಮ್ಮ ಜೀವನದ ಒಂದು ಭಾಗವಾಗಿ ನಾವು ಮುಂದುವರಿಸೋಣ. ಸಾಧ್ಯವಾದರೆ ಅದನ್ನು ಒಂದು ಒಳ್ಳೆಯ ಹವ್ಯಾಸವಾಗಿ ಬೆಳೆಸ್ಕೊಂಡು ಚೆನ್ನಾಗಿ ಕಲಿತು ಒಳ್ಳೆಯ ರೀತಿಯಲ್ಲಿ ಹಾಡುವ, ಒಳ್ಳೆಯ ರೀತಿಯಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸನ್ನು ನಾವೆಲ್ಲರೂ ಪ್ಲೇ ಮಾಡುವ, ಆ ಮೂಲಕವಾಗಿ ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಏರಲಿಕ್ಕೆ ನಮಗೆ ಸಹಾಯ ಆಗಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರವಾಗಿ ಬಿಗ್ ಜೆ ವಾಹಿನಿಯನ್ನು ನೋಡ್ತಾ ಇರಿ. ಥ್ಯಾಂಕ್ ಯು.